ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ಯಡಳಿ, KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಏನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಮುಂದುಗಡೆ ಇದ್ದೀವಿ. ಒಂದು ವಿಷಯವನ್ನು ಕುರಿತು, ಇದೇನು ಕುಟುಂಬ ಕಲ್ಯಾಣ ಅಂತಾರಲ್ಲ, ಇದು ಬಹುತೇಕವಾಗಿ ನಮ್ಮ ವಿಜಯಪುರ ಜಿಲ್ಲೆಯೇ ಅಧಿಕಾರಿಗಳು ತಮ್ಮ ಕುಟುಂಬವನ್ನು ಕಲ್ಯಾಣ ಮಾಡ್ಕೊಳ್ತಾ ಓಡ್ತಾ ಇದ್ದಾರೆ. ಅಷ್ಟೇ, ಯಾರು ಎಲ್ಲ ಏನಪ್ಪ ಯಾವ ವ್ಯವಸ್ಥೆಗಳು ಸರಿಯಾಗಿ ದೊರೆಯೋದಿಲ್ಲ, ಮಾಡೋದಿಲ್ಲ. ಯಾಕೆ ಈ ಉದಾಹರಣೆಯನ್ನು ನಿಮಗೆ ಹೇಳ್ತೀನಿ ಅಂದರೆ, ನಾವು ಈಗ ಹತ್ತತ್ರ ಇಲ್ಲಿಗೆ ಬಂದು 1 ಗಂಟೆ ಆಗಿರ್ಬೋದು ಹೆಚ್ಚು ಕಡಿಮೆ. 1 ಗಂಟೆ 20 ನಿಮಿಷ ಆಯ್ತು, ಅದು ಹೆಚ್ಚು ಕಡಿಮೆ 1 ಗಂಟೆ 20 ನಿಮಿಷ ಆದರೂ ಸದ್ಯಕ್ಕೆ ಇಲ್ಲಿ ಇರ್ತಕ್ಕಂಥ DH ಅವ್ರು ಏನಪ್ಪ ಅಂದ್ರೆ ಎಲ್ಲಾದರೂ ಎಲ್ಲೋ ಪುಣ್ಯಾತ್ಮ ಏನೇನು ಕಾಣಿಸಲ್ಲಾಗೇನದ. ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕು. ಈಗ ವಿಜಯಪುರ ಜಿಲ್ಲೆ ಆರಾಮವಾಗಿ ಕೆಲಸ ಮಾಡ್ತಕ್ಕಂಥ ಚಂದು ರಾಠೋಡ್ರವ್ರು ಇದ್ದಾರೆ. ಅವರು ತಡವಾಲಗದಲ್ಲಿ ಸರ್ಕಾರಿ ನೌಕರಾಗಿ ಕೆಲಸ ಮಾಡುವಾಗ ಅವರು ಮಾಡಿದಂಥ ಅಕ್ರಮಗಳನ್ನು, ಭ್ರಷ್ಟಾಚಾರಗಳನ್ನು ನೇರ ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ತೆಗೆದುಕೊಂಡೇನಪ್ಪ ಅಂದ್ರೆ ಇದೇ DH ಅವ್ರಿಗೆ ದೂರನ್ನು ಕೊಟ್ಟಿದ್ದೀವಿ. DH ಪುಣ್ಯಾತ್ಮ ಏನಪ್ಪ ಅಂದ್ರೆ ತನ್ನ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗೆ ಏನಪ್ಪ ಅಂದ್ರೆ ಈ ಥರ ಎಲ್ಲ ಕರಪ್ಷನ್ ಮಾಡ್ತಾನೆ, ಲಕ್ಷಾನುಗಟ್ಟಲೆ ದುಡ್ಡು ತಿಂತಾನೆ ಅನ್ನುವಂಥ ವಿಚಾರವನ್ನು ಈ ಸರ್ಕಾರಿ ಅಧಿಕಾರಿಗೆ ತಿಳಿಸಿರೋ ಸದ್ಯಕ್ಕೆ ಈ ಮಾನಗೇಡಿಗಳು ಏನಪ್ಪ ಅಂದ್ರೆ ತಳಹಂತದ ಅಧಿಕಾರಿಗಳು ಮಾಡುವಂಥ ಭ್ರಷ್ಟಾಚಾರದಲ್ಲಿ ಇವರಿಗೆ ಸ್ವಲ್ಪ ಪಾಲಿರ್ತೈತಿ. ಪಾಲಿಲ್ಲಾರೆ ಇವರೇನು ಆ ಥರ ಏನು ಮಾಡೋದಿಲ್ಲ. ಹಾಗಾಗಿ ಇವರಿಗೆ ನಾವು ಸಾಕ್ಷಿ ಸಮೇತವಾಗಿ ಕೊಟ್ಟರು ಸದ್ಯಕ್ಕೆ ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ಆಗಿಲ್ಲ. ಹಾಗಾಗಿ ಪುಣ್ಯಾತ್ಮ ಎಂಥವರ ಅವನ ಮುಖ ಐತಿ ನೋಡ್ಬೇಕಂತ ಹೇಳಿ ಬಂದಿದ್ದೆ ನಾನು. ಅವ್ನ ಮುಖ ಹಂತದೈತಿ ಏನೆಲ್ಲ ಇಷ್ಟು ದೊಡ್ಡ ಗಾಡಿ, ಅಲ್ಲೋಡು ಗಾಡಿ ಹಂಗೆ ತೋರ್ಸಪ್ಪ ಒಂದು ಸ್ವಲ್ಪ. K02G4856 ದೊಡ್ಡ ಗಾಡಿಯನ್ನು ಕೊಟ್ಟು ಇದರಲ್ಲಿ ಏನಪ್ಪ ಅಂದ್ರೆ ಜನ ಸೇವೆ ಮಾಡಲಿಕ್ಕೆ ಈತನಿಗೆ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ನಾವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸರಿಯಾಗಿರ್ಬೇಕಂತೇಳಿ ಇಂಥ ದೊಡ್ಡ ಗಾಡಿಯನ್ನು ಕೊಟ್ಟು ನಾವೇನಪ್ಪ ಅಂದ್ರೆ ಇಂಥ ಭ್ರಷ್ಟರು, ಕಳ್ಳರು, ಲಪಂಗರನ್ನ ರಕ್ಷಣೆ ಮಾಡು ಅಂತೇಳಿ ನಾವೇ ನೇಮಕ ಮಾಡ್ಕೊಂಡಿದ್ದೇವೆ. ಈಗ ನಿಮಗೆ ನಾನು ಸಾಕ್ಷಿಯನ್ನು ತೋರಿಸ್ತೀನಿ ಏನಪ್ಪ ಅಂದರೆ, ನಾನು ನಮಗೆ ತೋರಿಸ್ತೀನಿ ಏನಪ್ಪ ಅಂದರೆ, ಇದನ್ನು ನೀವು ತಾವು ನೋಡ್ಬೋದು ಏನಪ್ಪ ಅಂದರೆ, ಒಂದೆರಡು ಫೈಲ್ಗಳನ್ನು 1-2 ನಿಮಿಷ ಹೇಳ್ಕೊಪ್ಪ. ಈತ ತಡವಲಗದಲ್ಲಿ ಏನಪ್ಪ ಅಂದರೆ ಒಂದು ಗಾಡಿ ನಂಬರ್ ಹಾಕಿ ಬಿಲ್ ತೆಗಿತಾನೆ. 1,80,000 ಮೇಲೆ ಚಿಲ್ಲರ್ ಬಿಲ್ ತೆಗಿತಾನೆ. ಯಾವ ಥರಕ್ಕೆ ಬಿಲ್ ತೆಗಿತಾನೆ ಅಂದರೆ, ಗಾಡಿ ವೆಹಿಕಲ್ ನಂಬರ್ ಹೇಳ್ತಾನೆ ನಿಮಗೆ. ವೆಹಿಕಲ್ ನಂಬರನ್ನು ಏನು ಹಾಕ್ತಾನೆ ಅಂದರೆ K28B846 ಇದು ವಾಹನವನ್ನು ಬಾಡಿಗೆ ಪಡೆದಿದ್ದೀವಿ ಅಂತಂದು ಹೇಳ್ತಾನೆ. ಈ ವಾಹನವನ್ನು ಅಂತಂದ್ರೆ ಮತ್ತೆ ವಾಹನದ ಯಾರು ಓನರ್ ಆದರೆ ಆ ಓನರ್ ಹೆಸರನ್ನ ಹಾಕ್ತಾರೆ, ಸಿದ್ದಾರೂಢ ಕಂಟಿಕಾರ್ ಅವರು ತಡವಲಗದವರು ಅಂತಂದು ಹೇಳ್ತಾನೆ. ಹೌದಾ? RTO ಆಫೀಸ್ನಲ್ಲಿ ನಾವು ಇದೇ ದಾಖಲಾತಿಯನ್ನು ತಗೊಂಡಿದ್ದೀವಿ. ಇದು ನಮ್ಮ ಮನೆಗೆ ಕಾಗದ ಪತ್ರ ಇಲ್ಲಿದ್ದು ಮನೆ ಕೂತ್ಕೊಂಡು ನಾನು ಕೈಲಿ ಬರ್ಕೊಂಡು ಬಂದಿಲ್ಲ. ಇದನ್ನ RTO ಆಫೀಸ್ರವರು ಇದೇ ನಂಬರನ್ನು ತೆಗೆದುಕೊಂಡು ಹೇಳ್ತಾನೆ. ಈಗ K28B846 ಇದು ಸಿದ್ದಾರೂಢನ ಗಾಡಿ ಅಂತಂದು ಹೇಳ್ತಾನೆ. ಈ ಗಾಡಿಯನ್ನು ಬಳಸ್ಕೊಂಡು ಜನರಿಗೆ ನಾವು ಆಂಬುಲೆನ್ಸ್ ಬಳಸ್ಕೊಂಡೆ ಎಲ್ಲರಿಗೂ ಸೇವೆಯನ್ನು ಕೊಟ್ಟಿವಿ ಅಂತ ಹೇಳ್ತಾನೆ. ಇದು ಆಂಬುಲೆನ್ಸ್ ಗಾಡಿ ಅಲ್ರಿ ಪುಣ್ಯಾತ್ಮರ, ಇದೇ ಗಾಡಿಯನ್ನು ನಿಮಗೆ ಹೇಳ್ತೇನೆ. ವೆಹಿಕಲ್ ನಂಬರ್ ನೋಡ್ರಿ, K28B846. ಈ ಗಾಡಿ ದರಪ್ಪನವ್ರ ಹೆಸರು ಮೇಲಿದೆ, ಅವ್ರ ಹೆಸರು ಬೇರೆ ಐತಿ, ಅವ್ ಬೇರೆದವ್ರ ಹೆಸರು ಮೇಲೆ ಐತಿ. ಇದು ಯಾವ ಗಾಡಿ ಅಂದ್ರೆ ಹ್ಯಾವಿ ಗೂಡ್ಸ್ ಪರ್ಮಿಟ್ ಗಾಡಿ, ಟಿಪ್ಪರ್ ಗಾಡಿ ಒಳಗೆ ನೀನು ಆಂಬುಲೆನ್ಸ್ ನಡೆಸೇನು ಪುಣ್ಯಾತ್ಮ. ಟಿಪ್ಪರ್ ಗಾಡಿ ಒಳಗೆ ಆಂಬುಲೆನ್ಸ್ ಕಳಿಸಿ ಮಾಡಿ ನಾನು 2 ಲಕ್ಷ 3 ಲಕ್ಷ ಬಿಲ್ ಎತ್ತಿದಂತ ಮಾನಗೇಡಿ ರಕ್ಷಣೆ ನಿಂತಿಲ್ಲ. ನೀ THO ನಿನಗೆ ಯಾವ THO ನೀನು DHO ಏನು ಸಗಣಿ ತಿಂತೇನೆ ನಿನಗೆ ತಿಳಿಯಲ್ಲ, ನಿನಗೇನೋ ಹೌದಾ? ಅವಾಗ ಬಳಸ್ತಾನ ಆಂಬುಲೆನ್ಸ್ನಲ್ಲಿ ನಾನು ಜನರನ್ನ ಸಾಗಿಸಿ ಮಾಡಿ 2 ಲಕ್ಷ 3 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಬಿಲ್ಲನ್ನು ಮಾಡ್ಕೊಂಡಂತ ಮಾನಗೇಡಿ ಏನಪ್ಪ ಅಂದ್ರೆ ಏನು ಆರಂಭ ಆಗಿರ್ತಕ್ಕಂಥ ಈ ಚಂದು ರಾಠೋಡ್ ರಕ್ಷಣೆಗೋಸ್ಕರ ಇವತ್ತು ಇವ್ರು ನಿಂತಿದ್ದಾರೆ. ನಾನು ಎರಡು ಗಾಡಿಯನ್ನು ತೋರಿಸ್ತೀನಿ. ಇದರಲ್ಲಿ ಹೆಸರಿದೆ ನೋಡ್ರಿ. ಹೌದಾ? ಇದು ಒಂದು ಪ್ರಕರಣ ಅಲ್ಲ, ಇತ್ತು 108 ಪ್ರಕರಣಗಳದಾವ. ಸಿದ್ದಾರೂಢ ಕಂಟಿಕಾರ ತಡವಲಗದವ ಅಂತಂದು ಪೆನ್ಷನ್ ಮಾಡಿದ್ದಾರೆ. ಆ ಗಾಡಿ ಇರೋದು ಯಾರ ಹೆಸರು ಮೇಲೆ ನೋಡ್ರವ, ದರ್ಯಪ್ಪ ಶರಣಪ್ಪ ಬಂಡಿ ಅವ್ರ ಹೆಸರು ಮೇಲೆ ಗಾಡಿ ಇದೆ. ಆಂಬುಲೆನ್ಸ್ಗೆ ಬಳಸಿನ ಅಂತ ಹೇಳ್ತೀರಿ ನೀವು, ತಳಗಡೆ ಮೆನ್ಷನ್ ಮಾಡ್ತಾವ. ಹೌದಾ? ಈ ವಾಹನವನ್ನು ಬಾಡಿಗೆ ಪಡ್ಕೊಂಡಿದ್ದೀವಿ ನಾವು ಆಂಬುಲೆನ್ಸ್ ಸಲುವಾಗಿ ಅಂತಂದ್ಕೊಂಡು ಹೇಳ್ತಾನೆ. ಆ ಗಾಡಿ ಇರೋದು ಯಾವುದು KSRTC ಇಲ್ಲಿ ಯಾವುದು RTO ಹೇಳ್ತಾರೆ ಅಂದರೆ ಇದು ಹೆವಿ ಗೂಡ್ಸ್ ಗಾಡಿ ಇದೆ. ಗೂಡ್ಸ್ ಗಾಡಿ ಒಳಗೆ ಬಾಣತ್ಯಾರನ್ನ ಕರ್ಕೊಂಡು ಮನೆ ಹೋಗಿ ನಾನು ಸೇವೆ ಕೊಟ್ಟೆನಾ? ನನಗೆ ತಿಳಿಯಲ್ಲ. ಗೂಡ್ಸ್ ಗಾಡಿಯನ್ನು ಬಳಸ್ಕೊಂಡು ಮಾಡಿಕೊಂಡು ಮನೆ ಏನಪ್ಪ ತಿರುಗಾಡಿ ಮಾಡಿ ಏನಪ್ಪ ಅಂದ್ರೆ ಬಾಣತನ ಇರ್ತಕ್ಕಂಥವ್ರು ಏನೋ ರೋಗ ಇದ್ದವ್ರನ್ನ ಕರ್ಕೊಂಡ್ಬಂದ್ರೇನ 2 ಲಕ್ಷ 3 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಈ ತಳಾಂತದ ಅಧಿಕಾರಿಗಳು ತಿಂದ್ರು ಸಡಕ್ಕೆ ಇದು ಕ್ರಮ ತೋಡ್ರಪ್ಪ ಅಂತ ನಿಮಗೆ ಕೊಟ್ಟರು ಸಡಕ್ಕೆ ನಿಮ್ಮ ಕುಂಡಿ ಜಪ್ ಅನ್ನೋದಿಲ್ಲ, ನಿಮ್ಮ ಕೈ ಅಳಗಾಡೋದಿಲ್ಲ, ಮತ್ತು ಅದರ ನಿಂದೆಡ್ ಪಾಲಿದ್ದಿರ್ಬೇಕು. ಅದಕ್ಕೆ ನಿನ್ನ ಮುಖ ನೋಡಬೇಕು. ನೀ ಎಂಥ ಪುಣ್ಯಾತ್ಮ ಇದ್ದಿ, ನಿನಗಿಂತ ಗೂಟ್ ಗಾಡಿ ಕೊಟ್ಕೊಂಡು ಮ್ಯಾಕ್ ತಿರ್ಗಾಡಕ್ಕೆ ನಾವು ಬಿಟ್ಟಿದೀವಲ್ಲ. ಯಾಕಂದ್ರೆ ನಿನಗಿಂತ ಗೂಟ್ ಗಾಡಿ ಕೊಟ್ಕಂದೆ ಎಲ್ಲಾರಿಗೆ ಏನಪ್ಪ ಅಂದ್ರೆ ರಕ್ಷಣೆ ಮಾಡ್ಕೊತು. ಕಳ್ಳರನ್ನ ಕದಿಮರು ಕೊಡ್ತಕ್ಕಂಥ ಎಂಜಲ್ ಕಾಸು ಬಿಡಿಗಾಸ್ ಇರೋದಲ್ಲ, ಆ ಬಿಡಿಗಾಸ್ಗೋಸ್ಕರ ನಿನಗೆ ಈ ಗಾಡಿಯನ್ನು ಕೊಟ್ಕೊಂಡು ಇವತ್ತೇನಪ್ಪ ನಾವು ಕೆಲಸ DH ಅವರು ಇಂಥ ಮಾನಗೇಡಿ ಅಧಿಕಾರಿಗಳು ಇರೋದ್ರಿಂದಲೇ ಇವತ್ತು ಬಿಜಾಪುರ ಜಿಲ್ಲೆ ಹಿಂಗಾಗಿದ್ದದ. ಸುಮ್ಮನೆ ಗೂಡ್ಸ್ ಗಾಡಿ ಒಳಗೆ ಆಂಬುಲೆನ್ಸ್ ಕೊಟ್ಟನೆ ಅಂತೇಳಿ ಬಿಲ್ ತಗೊಂಡು 2-3 ಲಕ್ಷ ಬಿಲ್ ತೆಗೆದಾನೆ. ಅವನ ಮೇಲೆ ಕ್ರಮ ತಗೊಳ್ರಿ ಅಂದ್ರೆ ಇನ್ನೂವರೆಗೆ ಕ್ರಮ ಇಲ್ಲ. ಯಾಕೆ ಕ್ರಮ ಆಗಿಲ್ಲ? ನಿಂದೇನು ಪಾಲಿದ್ರೆ ಆಗಿರ್ಬೇಕಲ್ಲ. ಈಗ ನಾನು ಅದು ಲೋಕಾಯುಕ್ತಿಗೆ ನಾನು ದೂರನ್ನು ಸಲ್ಲಿಸ್ತೀನಿ. ಇದನ್ನ ನೀವೇನು ಕ್ರಮ ತೋತಿತ್ತೇಳಿ
ಅದ ಆ ಪುಣ್ಯಾತ್ಮ ಇರ್ಲಿಲ್ಲ ಅಂದ್ರೆ ಇನ್ಚಾರ್ಜ್ ಯಾರಿದ್ರೆ ಅವರಿಗೆ ನಾನು ಕೇಳ್ತೀನಿ, ಏನು ನೇರ ಕಾಗದ ಪತ್ರ ಕೊಟ್ಟರು ನಿಮ್ಗೆ ಕ್ರಮ ತೊಗೊಳಕ್ಕಾಗಲ್ಲ ಅಂದ್ರೆ ಏನಿದು ಅರ್ಥ? DH ಹೆಂಗದಾರ ಅಂದ್ರೆ ಯಾರು ಲಂಚ ಕೊಟ್ರಂದ್ರೆ ಅವ್ರ ಬೂಟ್ ನೆಕ್ಕಿ ಸ್ವಚ್ಛ ಮಾಡಿ ಕಳಿಸ್ತಾನೆ. ಹಂಗೆ ಐತಿ ಅವ್ರ ಆ ಮಟ್ಟಿಗೆ ಕೇಳ್ದಾನ್ರಿ, ಅಷ್ಟು ಕೀಳ್ ಮಟ್ಟಿಗೆ ಕೇಳ್ದಾನ್ರಿ. ಯಾರಾದ್ರೂ ಬೂಟ್ ಮಾಡೋದಿದ್ರಪ್ಪ ಅಂದ್ರೆ ಎಲ್ಲಿ ರೊಕ್ಕ ಕೊಟ್ಟು ಮಾಡಿಸ್ಬೇಡ್ರಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಕಚೇರಿ ಬಗ್ಗೆ ಆರೋಗ್ಯ ಅಧಿಕಾರಿ ಲಂಚ ಕೊಟ್ರೆ ಬೂಟ್ ನೆಕ್ಕಿ ಕಳಿಸ್ತಾನೆ. ಇದು ಸಾಕ್ಷಿ ಸಮೇತ ಒಂದನೇ ಪೇಜ್ ನಲ್ಲಿ ಇರ್ತಕ್ಕಂಥದ್ದು ಅಮೌಂಟ್ ಆತ ತೆಗೆದುಕೊಂಡಂತ ಅಮೌಂಟ್ ಅಂತ ತೋರಿಸ್ತಾನೆ. ಇಲ್ಲಿ ಪೇಜ್ ಇದೆ ನೋಡ್ರಿ. ಮತ್ತೆ ಇದಕ್ಕೂ ಹಾಕ್ತಾನೆ K28 ಗಾಡಿಯನ್ನ ಬಾಡಿಗೆ ಪಡೆದಿದ್ದೇನೆ. ಊರು ಬೇರೆ ಹೆಸರು ಹಾಕೋದು, ಹೆಸರು ಬೇರೆನೆ, ಆ ಗಾಡಿ ಹೇಳ್ತಾನೆ ಅವ. ಅದರಿಂದ ಮತ್ತೆ ಅಕೌಂಟ್ ನಂಬರ್ ಹಾಕಿ ಇಲ್ಲಿ 15,000 ತಗೊಂಡು ಹೀಗೆ ಬೇರೆ ಅಮೌಂಟನ್ನು ತೆಗೆದಿದ್ದಾನೆ ಆತ. ನೋಡಿ ಎಲ್ಲ ಕಡೆ ಇದಾವೆ ಹೌದಾ, ಎಲ್ಲ ದಾಖಲೆಗಳು ಹೌದಾ, ಇವೆಲ್ಲ ದಾಖಲೆಗಳು. ಇನ್ನೂ ವಿಶೇಷ ಅಂದರೆ ಈಗ ಇಂಥವು ಸಾಕಷ್ಟು ಪ್ರಕರಣಗಳು ಹೌದಾ. RTO ಆಫೀಸ್ ಅಧಿಕಾರಿಗಳು ಕೊಟ್ಟರೆ ಏನಪ್ಪ ಅಂದ್ರೆ ಹೌದಾ, ಕೊಟ್ಟಿದ್ದನ್ನು ಇನ್ನೂ ಕೆಲವೊಂದಿಷ್ಟು ಹೇಳ್ತೀನಿ ಹೌದಾ, ಆ ಥರ ಮಾಡಿದ್ದೇನಪ್ಪ ಅಂದ್ರೆ ಹೌದಾ. ಅಲ್ಲೇನೋ ತಡವಲ್ದಾಗ ಏನಪ್ಪ ಜನಕ್ಕೆ ನಾವು ಊಟ ಹಾಕನತ್ತ, ದಾಖಲೆ ಜನನೇ ಇರಲ್ಲ, ಅವ್ರಿಗೇನೋ ಊಟ ಹಾಕಿನ ತೇಳಿ ಮಾಡಿ ತಿಂಗಳ ಏನಪ್ಪ ಬಿಲ್ ತೆಗದಾನ. ಅದು ಯಾರ ಹೆಸರು ಮೇಲೆ ಬಿಲ್ ತೆಗದಾನ ಅಂದರೆ ನಿಮಗೆ ತೋರಿಸ್ತೀನಪ್ಪ ಅಂದ್ರೆ ಇಲ್ಲಿದೆ, ಲಾಯವ್ವ ಕಂಟಿಕಾರ್. ಇದು ಯಾರ ಸರ್? ಇವ್ರ ಮ್ಯಾಗ ಒಂದು ಆಧಾರ್ ಕಾರ್ಡ್ ಇತ್ತಲ್ಲ, ಎಲ್ಲಿದೆ ಈ ವ್ಯಕ್ತಿ ಏನಪ್ಪ ಓನರ್ದು ಆಧಾರ್ ಕಾರ್ಡ್? ಅಲ್ಲಿದೆ ಸರ್. ಇಲ್ಲಿ ನೋಡ್ರಿ, ಇದು ಒಂದು ಪ್ರಕರಣ ಅಲ್ಲ ಇವನ್ ಮೇಲೆ ಇರೋದು. ಏನೋ ಸರ್ಕಾರಿ ದವಾಖಾನೆಯಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ದವಾಖಾನೆ ಇರ್ತಕ್ಕಂಥ ಏನು ರೋಗಿಗಳಿಗೆ ನಾವು ಊಟ ಹಾಕಿದೀವಿ ಅಂತ ಹೇಳಿ ಬಿಲ್ ತೆಗೆದಾನೆ. ಅದು ಯಾರಂದ್ರೆ ಈ ಲಾಯವ್ವ ಕಂಟಿಕಾರ್ ಅಂತಕ್ಕಂಥವ್ರು ಹೆಣ್ಮಗಳ ಹೆಸರ ಮೇಲೆ ಬಿಲ್ ತೆಗೆದಾನೆ. ಆಕಿಗೆ ಹೋಗಿ ಸಂಪರ್ಕ ಮಾಡಿ ನಾವು ಕೇಳಿದಾಗ ಆ ಹೆಣ್ಮಗಳ ಹೇಳ್ತಾಳ, ನಾನು ಗೊತ್ತಿಲ್ರಿ, ಯಾರು ಎಲ್ಲಿ ಹೋಗಿಲ್ಲ ಮಾಡಿಲ್ಲ ಅಂತಾನ. ಆಕಿನ ಕೊಟ್ಟ ಮೇಲೆ ರೊಕ್ಕ ಹಾಕಿ ಬಿಲ್ ತೆಗೆದಾನ. ನೋಡ್ರಿ ನೀವು, ಈಗ ಇದು 7ನೇ ತಿಂಗಳ 2019ರಲ್ಲಿ ತಕೊಂಡಾನ ಬಿಲ್, ಏನಪ್ಪ ಇಲ್ಲಿ ತೆಗೆದಾನ. ಆಮೇಲೆ 8ನೇ ತಿಂಗಳ ತಕೊಂಡಾನ. ಪ್ರತಿ ತಿಂಗಳು ಸಡಕ್ಕೆ 10,000 8,000 ಇಲ್ಲಿ 22,000 ತೆಗೆದಾನ. ಹತ್ತತ್ರ ಎಷ್ಟು ಅಂದ್ರೆ 1,87,000 ರೂಪಾಯಿ ಚಂದೂಡ ಆಟೋಡ್ರವರು ತೆಗೆದಂತ ಬಿಲ್ಲು. ಆ ಹೆಣ್ಮಗಳು ದುಡ್ಡಿಗೆ ನಾನು ಏನು ಊಟನೇ ಕೊಟ್ಟಿಲ್ಲ ಸರ, ನಮ್ಮ ಹೆಸರು ತೆಗೆದಾರ, ನಾನು ನಾಳೆ ನನಗೇನಾದ್ರು ಏನಂತ ಹೇಳುದು. ಇಷ್ಟು ಏನು ಎಷ್ಟು 2,000 ಕೋಟಿ ಬಿಲ್ ತಗೊಳ್ದ 2,000 ಕೋಟಿ ಬಿಲ್ ತಗೋತಿರತ್ತೆ ಹೌದಾ. ಇಂಥವಿದೆ ಬಹಳಷ್ಟು ಇದಾವೆ ಇದಾರೆ ಇಂಥ ಕಳ್ಳರ ತಂದೆ ಅರ್ಥ ಅಲ್ಲ. ಇಂಥ ಕಳ್ಳರಿಗೆ ರಕ್ಷಣೆಗೋಸ್ಕರ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ DH ಅವ್ರ ಜೊತೆ ಏನು DH ಅವರು ಸಾಥ್ ನೀಡ್ತಿದ್ದಾರೆ ಹೌದಾ. ಅದಕ್ಕೆ ಹೇಳಿಲ್ಲ, ನಾನು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿದು ತಮ್ಮ ಕುಟುಂಬ ಕಲ್ಯಾಣ ಮಾಡ್ಕೋತಾವ ಅಂತ ಹೇಳಿ ಆಗ್ತದ. ಹಾಗಾಗಿ ನಾನು ಈ ವಿಷಯವನ್ನು ನಾನು ಕೇಳಬೇಕಂತೇಳಿ ಆತ ಪುಣ್ಯಾತ್ಮ ನನಗೆ ಇವತ್ತು ಸಿಕ್ಕಿದ್ರೆ ನಾನು ದಯವಿಟ್ಟು ಅವ್ರಿಗೆ ಕೇಳ್ತಿದ್ದೆ. ಪುಣ್ಯಾತ್ಮಗೆ ಯಾರೋ ಒಬ್ರು ಹೇಳಿರ್ಬೋದು, KRS ಪಕ್ಷವ್ರು ಬಂದಾರ, ನೀ ಅಂಕ ಸ್ವಲ್ಪ ಚೋಡಾಗಿಡ ತಿನ್ಕೊಂಡು ಬಜ್ಜಿ ತಿನ್ಕೊಂಡು ಹಿಂಗೆ ರೌಂಡ್ ಹೊಡ್ಕೊಂಬ ಅಂತ ಹೇಳಬೇಕು, ಹೋಗಿರ್ಬೇಕವ, ಹಿಂಗೆಲ್ಲ ಆಗಿರ್ತಾವ. ಈಗ ನಾನು ಅವನ ಕುರ್ಚಿಯನ್ನು ತೋರಿಸ್ತೀನಿ, ಅವ್ನ ಕುರ್ಚಿ ಬಿದ್ದಕ್ಕೆ ಯಾರಾದರೂ ಇನ್ಚಾರ್ಜ್ ಇದ್ರೆ ಇನ್ಚಾರ್ಜ್ ಅವ್ರಿಗೆ ನಾನು ಕೇಳಬೇಕು. ಮತ್ತೆ ಇದನ್ನ ಲೋಕಾಯುಕ್ತದಲ್ಲಿ ನಾವು ದೂರನ್ನ ಸಲ್ಲಿಸ್ತೀವಿ. ನಾನು ಒಬ್ಬ ನ್ಯಾಯವಾದಿ ವಕೀಲನಾಗಿ ಈ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಪಕ್ಷದವರೆಲ್ಲರೂ ಸೇರ್ಕೊಂಡು ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ವಿ ಹೌದಾ. ಬೇರೆ ಪಕ್ಷವರೆಲ್ಲ ಏನೆಲ್ಲ ಮಾಡ್ತಿದಾರೋ ಕೇಳ್ತಿಲ್ಲ. ಹೀಗಾಗಿ ನಾವು ಅವ್ರನ್ನ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಕಣ್ಣು ಮುಂದೆ ಇದ್ರಿ ದಾಖಲಾತಿ ಗೂಡ್ಸ್ ಗಾಡಿ ಒಳಗೆ ಆಂಬುಲೆನ್ಸ್ ಬಳಸೈತೆ ದುಡ್ಡು ತಗೊಂಡು ಅಂತಂದು ಕಣ್ಣು ಮುಂದೆ ಇದ್ರ ಸಟಕ್ಕೆ ಯಾವುದು ಏನು ಕ್ರಮ ಆಗ್ತಿಲ್ಲ ಅಂದ್ರೆ ಇನ್ನು ಯಾವ ಲೆಕ್ಕಕ್ಕೆ ನಮ್ಮ ವಿಜಯಪುರ ಜಿಲ್ಲೆ ಐತಿ? ಇವರ ರಾಜಕಾರಣಿಗಳು ಇದಾರಲ್ಲ, 8 MLAಗಳು, ಒಬ್ಬ MP, ಇಬ್ಬರು ಸಚಿವರು, ಇವರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಂಡ್ರೆ ಇವೆಲ್ಲ ಗೊತ್ತಿರೋ ಸುಮ್ಮನೆ ಅದಾರ ಅವರು. ಅವ್ರಂತೂ ಕೇಳೋದಿಲ್ಲ, ನಾವು ಅದ್ರ ನಾಗರಿಕರೇ ಕೇಳೋಣ ಅನ್ನುವಂಥ ವಿಚಾರ. ಸರಿ ಬನ್ರಿ, ಅವ್ರಿಗೆ ನಾನು ಕೇಳೋದು ಇನ್ಚಾರ್ಜ್ ಆದ್ರೆ ಅವ್ರಿಗೆ ಕೇಳೋಣ, ಏನು ಕ್ರಮ ಆಯಿತು, ಏನು ಸುದ್ದಿ, ಇವ್ರು ಅರ್ಜಿ ಕೊಟ್ಟಿದ್ದ ಬನ್ನಿ ಅವರು. ಇವ್ರ ಮೇಲೆ ದೂರನ್ನ ಇದರಿಂದ ಇದು ಏನಪ್ಪ ಅಂದ್ರೆ ನಾವು ಸಾಕ್ಷಿಯನ್ನ ಕೊಟ್ಟರು ಸದಕ್ಕೆ ಸಾಕ್ಷಿಯನ್ನ ಕೊಟ್ಟರು ಸದಕ್ಕೆ ಯಾವುದೇ ಕ್ರಮವನ್ನ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ. ಈಗ ನಾವು ಅಧಿಕಾರಿಗೆ ಬೇಕಾಗಬೇಕು ಅಥವಾ ಅಧಿಕಾರಿ ಇಂಥ ತರಫಿರ್ತಕ್ಕಂಥ ವ್ಯಕ್ತಿಯನ್ನ ಬೆಂಬಲಿಸುವಂತ ಯಾವ ಅಧಿಕಾರಿ ಇದ್ದಾನೆ ಅವನ ಮುಖಾರ ತೋರಿಸೋ ಜನಕತೆ ಈ ತೋರಿಸಬೇಕು. ಸಂಪತ್ ತಂದಿದೆ, ಅವರು ಸಂಪತ್ ತಂದು ಹೆಸರು ಹಾಕೊಂಡಿದ್ದಾರೆ, ಸಂಪತ್ ಎಂ ಗುಣಾರ್ಯ ತಂದು ಹೇಳಿ MBBS DPH ತಂದಿದೆ, ಜಿಲ್ಲಾ ಆಡಳಿತ ಅಧಿಕಾರಿ ಅಂತಿದೆ. ಪುಣ್ಯಾತ್ಮ ಸಂಪತ್ ಅವರು ಸಂಪತ್ತನ್ನ ಹೆಚ್ಚು ಮಾಡ್ತೀರಿ ತಳಾಂತದ ಅಧಿಕಾರಿಗಳಿದ್ದು ಚೆನ್ನಾಗಿ ಪರವಾಗಿಲ್ಲ. ಎಲ್ಲಿದ್ದಾರೆ ಸರ್? ದಯವಿಟ್ಟು ಅವ್ರು ಕೂಡ ನಾವು ಮಾತಾಡಬೇಕು. ಎಲ್ಲಿದ್ದಾರೆ ಆಫೀಸ್ನಾಗ ಇದ್ದಾರೆ ಸರ್? ನಾವು ದಯವಿಟ್ಟು ಅವ್ರು ಕೂಡ ಮಾತಾಡ್ಬೇಕು. ಯಾಕಂದ್ರೆ ನಮಗೆ ಸಾಕಷ್ಟು ದೂರ ಕೊಟ್ಟು ಬೇಸರ ಆಗೈತಿ. ಇದು ನಮ್ಮ ಮನೆ ಕೆಲಸ ಅಲ್ಲ, ಯಾಕಂದ್ರೆ ನಾವು ಜನರಿಗೋಸ್ಕರ ನಾವು ಬರುವುದು ಈ ಥರ ಆಗ್ತದೆ. ಬನ್ರಿ ಸರ್, ಇದು ನಾವು ನಮಗೋಸ್ಕರನೇ ಮಾಡ್ತಲ್ಲ ಪರವಾಗಿಲ್ಲ ಅಂತಂದ್ರೆ ಗೊತ್ತಿರೋ ಹಾಗೆ ಏನಪ್ಪ ಅಂದ್ರೆ ಇದು ನಾನು ಈಗ ಅವ್ರಿಗೆ ಭೇಟಿ ಆಗೋನು ಇಲ್ಲಿ ಯಾಕೆ ದೂರ ಕೊಟ್ಟರು ಇಲ್ಲಿವರೆಗೆ ಕ್ರಮ ಆಗಿಲ್ಲ ಅಂತೇಳಿ, ಅಥವಾ ನೀವು ಕೆಲವೊಂದು ಮಾಡಿದ್ರೆ ಮಾಡ್ಬೇಕಿತ್ತಲ್ಲ. ಇಲ್ಲ ಇಲ್ಲ ಆಯ್ತು, ತಮಗೆ ನಾನು ಏನಕ್ಕೆ ಕೇಳ್ತಲ್ಲ, ತಾವು ಕೆಲಸ
ಹಾಂ ಎಲ್ಲಿದೆ ಅವರು ಎಲ್ಲಿದ್ದಾರೆ ಸರ್ ಹೇಳ್ರಿ ಬರ್ರಿ ಈಗೇನು ಅಲ್ಲೇ ಹಾಂ ಎಲ್ಲಿ ವಿಡಿಯೋ ಕಾನ್ಫರೆನ್ಸ್ ಎಲ್ಲಿದ್ದಾರೆ ಸರ್ ವಿಡಿಯೋ ಕಾನ್ಫರೆನ್ಸ್ ಎಲ್ಲಿದೆ ಇಲಾಖೆ ಎಲ್ಲಿದೆ ಹೇಳ್ರಿ ಅವನು ಯಾವುದರಲ್ಲಿದ್ದಾರೆ ಈಗ ಯಾವುದು ಗೇಟ್ ಒಳಗಡೆ ಏನು ಮೀಟಿಂಗಾ ವಿಡಿಯೋ ಕಾನ್ಫರೆನ್ಸಾ ಯಾವ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಏನು ಮಾಡ್ತಾರೆ ತಿಂದು ಮಾಡೋದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಸುಮ್ಮನೆ ಮಾಡೋದು ಅಷ್ಟೇ ಸೈಗೋಸ್ಕರ ಮಾಡ್ದಂಗೆ ಮಾಡೋದು ಅದ ಹಾಂ ಅದೇ ಬರೀ ಏನಪ್ಪ ದಾಖಲಾತಿ ಒಳಗೆ ಮಾತ್ರ ತೋರಿಸೋದು ಅಷ್ಟೇ ಇದು ಜಿಲ್ಲೆಯಲ್ಲಿ ಏನಪ್ಪ ಆರೋಗ್ಯ ಇಲಾಖೆ ಸುರಾದ ಆರೋಗ್ಯ ಶಿಕ್ಷಣ ಎರಡೂ ಸರಿಯಾಗಿ ಕೊಟ್ಟಿದ್ರೆ ಇವತ್ತು ಮುಂದುವರಿತಾರೆ ಆಸ್ಪತ್ರೆ ಒಳಗೆ ಡಾಕ್ಟ್ರೇ ಇರಂಗಿಲ್ಲ ಸರ್ ಎಲ್ಲ ಅವರೇ ಕಳ್ರದಾರ ಅವರ ಎಲ್ಲ ಕಳ್ರಿದ್ದಾರೆ ಅದಕ್ಕೇನಪ್ಪ ಅಂದ್ರೆ ಇವ್ರಿಗೆ ಯಾವ ಥರಕ್ಕೆ ಹಾಂ ಲೆಫ್ಟಿಗೆ ಇರ್ತಾರೆ ರೀ ಹಾಂ ಇದು ನಾವು ಈಗ ಅವರಿಗೆ ಮಾತಾಡ್ಸ್ಬೇಕು ಅಂತ ಹೇಳ್ತೀನಿ ವಿಚಾರ ಮಾಡ್ತಿದ್ದೀವಿ ನೋಡೋಣ ಅಂತೇಳಿ ಅದಕ್ಕೆ ದಾಖಲೆ ಕೊಟ್ಟರು ಸದ್ಯಕ್ಕೆ ಇವರು ಯಾವುದೇ ಕ್ರಮವನ್ನು ತೊಗೊಂಡಿಲ್ಲ ಅದಕ್ಕೆ ನೋಡೋಣ ಅಂತೇಳಿ ಇವಾಗ ಇಲ್ಲಿ ಯಾವ ಕಡೆ ಜಿಲ್ಲಾಧಿಕಾರಿಗಳು ಯಾವ ಕಡೆ ಇದ್ದಾರೆ ಹಾಂ ಮಾತಾಡ್ಸ್ಬೋದಾ ಯಾರಿಗೆ ಎಲ್ಲಿದ್ದಾರೆ ಇಲ್ಲ ಯಾರಾದರೂ ತಳಂಪದ ಅಧಿಕಾರಿಗಳಿದ್ರೆ ಅವ್ರಿಗೆ ಮಾತಾಡ್ಸಿ ಕರ್ಸೋದು ಇದ್ದಾರಾ ಸರ್ ಇದ್ದಾರೆ ಸರ್ ನಾವು ಮಾತಾಡೋದು ಸರ್ ಯಾರು ಒಳಗಿದ್ದಾರೆ ಹಾಂ ಡಿ ಎಚ್ ಅವ್ರಿಗೆ ಮಾತಾಡೋದು ಒಳಗೋಗಿ ಹಾಂ ಬನ್ನಿ ಏನೆಲ್ಲ ಸರ್ ನಾವು ಅವ್ರ ಜೊತೆ ಮಾತಾಡಬೇಕು ದಯವಿಟ್ಟು ತಿಳಿಸ್ತಾರೆ ಕೇರಳ ಸಿಸ್ಟರ್ ಬಂದರೆ ನಮ್ಮ ಜೊತೆ ಮಾತಾಡಬೇಕು ನಿಮ್ಮದು ಇನ್ನೊಂದು ಬೇರೆ ಫೋನ್ ಇರುತ್ತೆ ತಗೊಳ್ಳಿ ಇಲ್ಲಿ ಬೇಡಿ ಸರ್ ಹೇಳಿದೆ ಸುಮ್ಮನೆ ಇರಲಿ ಬಿಡ ಬರ್ರಿ ಹಾಂ ಇರಲಿ ಸರ್ ಇಲ್ಲ ಸರ್ ಬನ್ನಿ ಸರ್ ಇದ್ದಾರೆ ಯಾರು ಸರ್ ನಾವೇನಾ ಸರ್ ನಮಸ್ಕಾರ ಸರ್ ಅವರೇ ಮಾತಾಡ್ತಾರೆ ಇದು ಯಾಕಂದರೆ ಸಾಕ್ಷಿ ಸಮೇತವಾಗಿ ನಾವು ತಂದಿದ್ದೀವಿ ಇದೇನು ಸರ್ ಅಂದರೆ ಇದು ಹೆವಿ ಗೂಡ್ಸ್ ಪರ್ಮಿಟ್ ಗಾಡಿ ತಂದಿದೆ K28 ಇದು ಹೆವಿ ಗೂಡ್ಸ್ ಗಾಡಿ ಇದು ಲೋಡನ್ನು ಸಾಗಿಸೋ ಗಾಡಿ ಈ ಗಾಡಿಯಲ್ಲಿ ಆಂಬುಲೆನ್ಸ್ ಬಳಸಿದ್ದೇವೆ ಅಂತ ದುಡ್ಡನ್ನು ತೆಗಿತಾರೆ ನಿಮ್ಮ ಇಲಾಖೆ ತಂದಿರುತ್ತೆ ಸಿದ್ದಾರೂಢ ಕಂಟಿಕರ್ ಹೆಸರು ಬರ್ತಾರೆ ತಡವಲ ಊರು ಬರ್ತಾರೆ ಆದರೆ ಸಿದ್ದಾರೂಢ ಹೆಸರಲ್ಲಿ ಇಲ್ಲದ ಗಾಡಿ ದರೆಪ್ಪ ಅಂತ ಗಾಡಿ ಹೆಸರಲ್ಲಿ ಬಟ್ ಇಲ್ಲಿ ನೋಡಿರಿ ಸರ್ ಇಲ್ಲಿ ದುಡ್ಡು 11,000 ತೆಗ್ದಾರೆ ಇಲ್ಲಿ ನೋಡಿ ಸರ್ 14,000 ತೆಗ್ದಾರೆ ಇಲ್ಲ ಈಗ ನಾವು ಸಾಕ್ಷಿ ಕೊಟ್ಟರು ಸರಿ ಕ್ರಮ ಆಗಲಾಗಿದೆ ಏನು ಸರ್ ಈಗ ಇಲ್ಲಿ 29,000 ತೆಗ್ದಾರೆ ಗೂಡ್ಸ್ ಗಾಡಿಯಾಗ ನೀವು ಆಂಬುಲೆನ್ಸ್ ಬಳಸಿನ ಅಂತಂದರೆ ಇದು ಯಾವ ಥರ ಈ ತಡವಲ್ಲ ಸರ್ ಇದು ಇನ್ನೂ ಇದೆ ಸಾಕ್ಷಿ ಅವ್ರು ಭಾಳಷ್ಟು ಇದಾವೆ ಎಷ್ಟು ದುಡ್ಡು ಅಂದರೆ ಸಾಕಷ್ಟು ಒಂದು 50,000 ಲಕ್ಷ ಹೆಚ್ಚಿದೆ ಅದನ್ನು ತೆಗಿಬೇಕು ತೋರಿಸ್ಬೇಕಂತ ಬಂದಿದ್ದೀವಿ ಅದು ಅಧಿಕಾರಿ ಗಮನಕ್ಕೆ ಇರದೇ ಇರ್ಬೋದು ಇದೆಯೋ ನನಗೆ ಗೊತ್ತಿಲ್ಲ ಅದಕ್ಕೆ ನಾವು ದಯವಿಟ್ಟು ತಮಗೆ ಗಮನಕ್ಕೆ ತರಬೇಕು ಮತ್ತು ಇದು ಸಾರ್ವಜನಿಕರು ಈ ಕರ್ನಾಟಕದ ಲೈವಲ್ಲಿ ಜನ ನೋಡ್ತಿರ್ತಾರೆ ಹಾಗಾಗಿ ಜನಕ್ಕೆ ಗೊತ್ತಾಗಬೇಕು ಏನಿದೆ ವಿಷಯ ಇದು ಆರ್ ಟಿ ಒ ಆಫೀಸ್ನಲ್ಲಿ ನಾವು ತಗೊಂಡು ನೋಡಿ ಸರ್ ಹ್ಯಾವಿ ಗೂಡ್ಸ್ ಪರ್ಮಿಟ್ ಗಾಡಿ ಈ ಗಾಡಿ ನಂಬರ್ K28 ಇದೆ ಸರ್ 840 ಈಗ ಅದೇ ನಂಬರ್ ಹಾಕ್ತೀನಿ ಮತ್ತೇನಂದರೆ ಸಿದ್ದಾರೂಢನ ಹೆಸರಿನಾಗ ಐತೆ ಹೇಳಿದಾರೆ ಇಲ್ಲಿ ಬೇರೆ ಈ ತಡವಲ್ಲ ಅನ್ನೋದು ಇರೋದು ಅವ್ನ ಊರ ಹೆಸರು ಬೇರೆ ಇದೆ ಸರ್ ಇಲ್ಲೇ ಲೋಕಲ್ ಬಿಜಾಪುರ ಇಲ್ಲೇ ಬಿಜಾಪುರ ಅವನ ಹೆಸರೇ ಬಿಲ್ ತಗೊಂಡೆ ಮತ್ತು ನೀವು ಬಂಡಿ ಡಿ ಎಚ್ ಸರ್ ಭೇಟಿ ಆಗಿದೆ ಸರ್ ಇದು ನಮ್ಮ ಸೆಕ್ಷನ್ ಬರೋಂಗಿಲ್ಲ ಆ್ಯಕ್ಚುಲಿ ಇಲ್ಲ ಅದಕ್ಕೆ ನಾನು ಅವ್ರಿಗೆ ಮಾತಾಡ್ಸೋಣ ಇಂಜಿನಿಯರ್ ಇರ್ತಾರೆ ಸರ್ ನಮ್ಮಲ್ಲಿ ಇಂಜಿನಿಯರ್ ಭೇಟಿ ಆಗಿಲ್ಲ ವೆಹಿಕಲ್ ಇಂಜಿನಿಯರ್ ಅದಾರೆ ಅವ್ರಿಗೆ ಒಂದು ಭೇಟಿ ಆಗಿ ಪೂಜಾರಿ ಸರ್ ಯಾರಿದ್ದಾರೆ ಅವ್ರಿಗೆ ಯಾರು ಬೇಕಾರೆ ಯಾಕಂದರೆ ಇದು ಒಂದಿಷ್ಟು ಈ ಥರ ಆಗಬಾರ್ದು ಅನ್ನೋ ವಿಚಾರ ಕಣ್ಮುಂದೆ ಈ ಥರ ಆಗೋದೇ ನೋಡಿದ್ರೆ ನಮಗೆ ಆಗಬಾರ್ದು ಹಾಂ ಸರಿ ಒಳ್ಳೇದಾಗ್ತದೆ ನಮಸ್ಕಾರ ಎಲ್ಲಿದ್ದಾರೆ ನಮ್ಮ ಅವ್ರಿಗೆ ಭೇಟಿ ಆಗಬೇಕು ಸರ್ ಡಿ ಎಸ್ ತೊಳಿಬೇಕು ಇಲ್ಲ ಅವ್ರಿಗೆ ಮಾತಾಡ್ಸೋಣ ಇಲ್ಲ ಅವರಿಗೆ ಕೇಳೋಣ ಯಾಕಂದ್ರೆ ಗೂಡ್ಸ್ ಗಾಡಿ ಒಳಗೆ ಹೆಣ್ಮಕ್ಳು ಡೆಲಿವರಿ ಕಳಿಸ್ತೇನಪ್ಪ ಮತ್ತೆ ಬಿಲ್ ತಗೊಂಡಿಲ್ಲ ಒಂದ್ಸಲ ಅವನಿಗೆ ಮುಂದೆ ಸಾಕ್ಬೇಕಾಗಿ ಗೂಡ್ಸ್ ಗಾಡಿ ಅವ್ರಿಗೆ ಕೇಳೋಣ ಸರ್ ಏಜ್ ಅವ್ರಿಗೆ ಜೊತೆ ಮಾತಾಡೋದು ಸರ್ ಯಾರು ಇಲ್ಲ ನಾವು ಡಿ ಎಚ್ ಸರ್ ಡಿ ಎಚ್ ಅವ್ರು ಬೇಕು ನಮ್ಗೆ ಸರ್ ಅವರು ಅಷ್ಟೊಂದಲ್ಲೇ ಬರ್ತಾನೆ ಸರ್ ಅವರು ಡಿ ಎಚ್ ಅವ್ರು ಬೇಕು ಮೀಟಿಂಗ್ ಇದೆ ಸರ್ ವಿಷಯ ಯಾವ ವಿಷಯ ತಮ್ಗೆ ಹೇಳಿದ್ರೆ ಹೆಣ್ಮಕ್ಳನ್ನ ಏನು ಇದೆ ಪೇಷಂಟ್ ಗಾಡಿಗಳನ್ನ ಗೂಡ್ಸ್ ಗಾಡಿಯಲ್ಲಿ ತೊಗೊಂಡು ಅಂತೇಳಿ 2-3 ಲಕ್ಷ 5 ಲಕ್ಷ ಬಿಲ್ ತಗೋತಾರೆ ಈ ಲಾರಿ ಒಳಗೆ ಆಂಬುಲೆನ್ಸ್ ಬಳಸ್ತಾರೆ ಆಂಬುಲೆನ್ಸ್ಗೆ ಬಳಸಿನ ಅಂತ ಹೇಳ್ಕೊಂಡು ಬಿಲ್ ತೆಗಿತಾರೆ ಆದರೆ ಅದು ಗೂಡ್ಸ್ ಗಾಡಿ ಯಾರು ಬರೀ ಅವ್ರಿಗೆ ಬೇಟೆ ಬರೋದು ಅವ್ರ ವಿಷಯ ಯಾಕಂದ್ರೆ ಗೊತ್ತಾಗಲ್ಲ ನೀವು ಎಲ್ಲಿ ಬೇಕಾದ್ರೆ ಬಿಲ್ ಹಾಕೋದು ತೆಗಿತೀರಿ ಅಂದ್ರೆ ಲಕ್ಷಾನ್ ಮೇಲೆ ದುಡ್ಡನ್ನು ಹೊಡಿತೀರಿ ಅಂದ್ರೆ ಲಾರಿ ಗಿರಿ ಬಳಸಿರೋದು ನಾ 5 ವರ್ಷ ಐತೆ ಸರ್ 2000 ಇದು ಈ ಥರ ಅವ್ರಿಗೆ ಗೊತ್ತಿರ್ತೈತಿ ಯಾಕಂದ್ರೆ ಅವರಿಗೆಲ್ಲ ಪುಣ್ಯಾತ್ಮ ಗೊತ್ತಿರ್ತೈತಿ ಸುಮ್ಮನೆ ಅದಕ್ಕೆ ಪತ್ರಕ್ಕೆ ಮಾಡಿರ್ತಾರೆ ಅದಕ್ಕೆ ಅವ್ರ ಮುಖವಾದರೂ ಜನಕ್ಕೆ ತೋರಿಸೋಣ ಕರ್ನಾಟಕದ ಜನತೆ ಮುಖ ನೋಡ್ಬೇಕಲ್ಲ
DHO ಪುಣ್ಯಾತ್ಮ ಈ ಥರ ಇದ್ದಾನೆ, ಇವನಿಗೆ ದೂರು ಕೊಟ್ಟರು ಸಟಿಗೆ ಒಂದು ಸಣ್ಣ ಕ್ರಮ ತಗೊಳಕ್ಕಾಗೋದಿಲ್ಲ. ಮತ್ತು ಈತ ಯಾಕೆ DHO ಉಳ್ಕೊಂಡ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಎಲ್ಲರೂ ನೀವೇನು ಸಾಥ್ ಏನಾದ್ರು ಬೆಲಾಯಿಸಿರೋ ಹೇಗೆ ಅಂತೇಳಿ ಮತ್ತೆ ಬೇಕಲ್ಲ ಏನಾದರೂ ಅದ. ನೀವು ಲಾರಿ ಒಳಗೆ ಗೂಡ್ಸ್ ಒಳಗೆ ಸಾಗಿಸ್ತೀರಿ ಅಂದರೆ ಮತ್ತೆ ಅದನ್ನ ಮಾಡಿರಿ. ಅದು ನಾನು ನೋಡೋ ಕನ್ನಡದಲ್ಲಿ ಆಂಬುಲೆನ್ಸ್ ಬಳಸಿ ಅಂತ ಹೇಳಿ ತಿಳಿಸಿದ್ದೀರಿ, ಈಗ ಸಾಕಷ್ಟು ಇದಾವೆ. ಅದಕ್ಕೆ ಅವ್ರು ಯಾರೇ ಅಧಿಕಾರಿ ಯಾರಿದ್ದಾರೆ ಸರ್, ಅವ್ರ ಜೊತೆ ಒಂದು 2 ನಿಮಿಷ ಮಾತಾಡೋದು, ನಾವು ವಿಷಯ ಮುಗಿಸ್ಲಿ ಪುಣ್ಯಾತ್ಮ ನೋಡೋಣ. ಇಲ್ಲ ಅವ್ರ ಮುಖ ನೋಡ್ಬೇಕು ರಾಜ್ಯದ ಜನ, ಯಾಕಂದರೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ನಮ್ಮ ಸೇವೆಗಾಗಿ ನಾವೇ ವಿನಿಯೋಗಿಸಿಕೊಂಡಿದ್ದೀವಿ. ಅಡ್ಡಕ್ಕಲ್ಲ, ಕುಟುಂಬ ಕಲ್ಯಾಣ ಅವ್ರ ಕುಟುಂಬ ಕಲ್ಯಾಣ ಮಾಡ್ಕೊಂಡು ಹೊಂಟಿದ್ದಾರೆ. ಅದ ನನ್ನ ಕುಟುಂಬ ಅಲ್ಲಿದೆ, ನನ್ನ ಮನಸ್ಸಿಗೆ ಬಂದಿಲ್ಲ ರೀ ಬ್ರದರ್. ಹೌದಾ? ಹಾಗೆ ಅವ್ರಿದ್ರೆ ಅವ್ರಿಗೆ ಮಾತಾಡ್ಸೋದು. ಎಲ್ಲಿ ಎಲ್ಲ ಅನ್ಸಿ ಕಡೆ ಹೋಗೋದು ಯಾರು ಅವನು ಇದ್ರೆ ಅವ್ರಿಗೆ ಎಷ್ಟು ಮಾತಾಡ್ಸೋಣ ಬರ್ರಿ, ಅವ್ರು DHO ಮಾತಾಡ್ಸೋಣಲ್ಲ. ಈಗಾರೆ ದಿನ ಒಬ್ಬರೇ ಇದೇ ಮಾಡ್ಕೊಂಡು ಹೇಳ್ತಾರಲ್ಲ. ಮತ್ತೆ ಒಳಗೆ ಹೋಗ್ಬೇಕು ಸರ್, ಅಲ್ಲೇ ಹೋಗ್ಬೇಕ್ರಿ ಮತ್ತೆ ಸರ್. ಸುಮ್ ತಿರುಗಾಡ್ತದೆ ಸರ್ ಇವರು. ಈಗ DHO ಸರ್ ಮಾತಾಡ್ತಿ ಸರ್, ದಯವಿಟ್ಟು ನಮ್ಮ DHO. ಹಾಂ DHO ಮಾತಾಡ್ಬಿಡಿ ಸರ್, ಅವ್ರನ್ನ ಕಳಿಸಿ ಸರ್. ಹಾಂ ಬಾ ಅಂತ ಹೇಳಿ ಸರ್. ಸ್ಟೇಟ್ ಲೆವೆಲ್ ಮೀಟಿಂಗ್ ಇರ್ತಿತ್ತು ಅವ್ರಿಗೆ. ಮೀಟಿಂಗ್ ಇದ್ರೆ ಅವ್ರು ಮುಗಿಸೋಳೆ, ಮುಗಿಸ್ಕೊಂಡ್ಮೇಲೆ ಮೇಡಮ್ ಏನು ತಪ್ಪಲ್ಲ. ಇಲ್ಲೇ ಕುಂಡ್ರು ಸರ್, ಇಲ್ಲೇ ಕುಂಡ್ರು ಇಲ್ಲ ಅವ್ರು ನಾವು ಅಲ್ಲೇ ಕುತ್ಕೊಂಡು ಕರ್ಸೋನು ಇವರಿಗೆ ಸರ್. ಅಲ್ಲಿ ಬರಂಗಿಲ್ಲ VC ಮೀಟಿಂಗ್ ಇದೆಯೋ ಏನೋ ಇಲ್ಲೇ ಲೋಕಲ್ ಮೀಟಿಂಗ್ ಸರ್. ಈಗ ನಾವು ಹೋದ್ರೆ ಇಲ್ಲಿ ಸ್ಟೇಟ್ ನೋಡತ್ತೇಳಿ ನಾವು ಹೋದ್ರೆ ಬರಂಗಿಲ್ಲ ಸರ್. ಇಲ್ಲಿ ಸುಮ್ಮನೆ ಹೋದ್ರೆ ವೇಸ್ಟ್ ಅವ್ರಲ್ಲಿ. ವೆಹಿಕಲ್ ಬೇಡ, DHO ಬಿಟ್ಟೈತಿ. DHO ಬೇಕು ನಮ್ಗೆ. ಒಂದೇ ಅಲ್ಲ ಸರ್, ಇವರು ಅಡಿಗೆ ಊಟ ಕೊಟ್ಟೈತೆ ತಿಂತಾರ. ಅವ್ರನ್ನ 1,80,000 ತೆಗದಾರ. ಎಲ್ಲಿ ಊಟನಿಲ್ಲ ಹುಡುಗ. ನೀನು ನಾ ದುಡ್ತೀನಿ, ಹೊರಗೆ ಬಟ್ಟೆ ಕೊಟ್ಟು ಆಡ್ತೀವಿ. ಹೊರಗೆ ಪ್ಯಾಂಟಾಗ ಒಂದು ಪ್ಯಾಂಟ್ ತಗೊಳ್ಳೋ ನಮ್ಗೆ. ಅವ್ರು ನೋಡೋದು ತಿಂತೀವಿ, ಕಾರ್ಗಡೆ ತಿನ್ನತ್ತ ಬರ್ರ ಬೆಳಗ್ಗೆ. ನಾನು ಈಗ ನೋಡಿದ್ರೆ ಹೊರಗೆ ಪ್ಯಾಂಟ್ ಹಾಕೊಂಡು ತಿರ್ಗಾಡ್ತೀವಿ. ಅವ್ರು ಇಟ್ಟೆ ಕಾರ್ಗಡೆ ತಿರ್ಗಾಡೋನು ಬರುಳಾಗ ನಾವು ಸಂಬಳ ಕೊಟ್ಟು ಬರುಳಾಗ ಬಂದ್ರೆ ಹೆಂಗೆ ಸರ್? ಇವಿಷ್ಟು ರಾಮರ ಅಷ್ಟು ತೆಗಿದೆ, ಅದಾದ್ಮೇಲೆ ತೆಗೆಯಿತು. ಹಾಂ ಇಲ್ಲ ಇದೆ ನೋಡೋಣ. ಭಾಳಷ್ಟು ಒಂದೇ ಮಾಡೋಕ್ಕಾಗಲ್ಲ ಐತೆ ಅವರಿಗೆ. ಅಂದರೆ ಯಾಕಂದ್ರೆ ಜನಕ್ಕೆ ಪರ್ಟಿಕ್ಯುಲರಾಗಿ ಒಂದಾರ ನಾವು ತಿಳಿಸ್ಬೇಕಲ್ಲ ಸರ್. ಇದು ಇಲ್ಲೇ ಬರುತ್ತಲ್ಲ ಮೇಡಮ್, ಇದು ಇಲ್ಲೇ ಬರುತ್ತಲ್ಲ? ಹಾಂ ಇಲ್ಲ ಇದು ಇಲ್ಲೇ ಬರ್ತದಲ್ಲ. ಈಗ ಅವ್ರಿಗೆ ಕೇಳ್ರಿ, ಇನ್ನು ಎಷ್ಟು ನಿಮಿಷ ಆಗೋದು ಹೇಳಿ, ನಾವು ಹೊರಗೆ ವೇಟ್ ಮಾಡ್ತೀವಿ. ಅಲ್ಲ ಲೈವನ್ನು ಕಟ್ ಮಾಡೋಣ, ಬೇಕಾದ್ರೆ ಇಲ್ಲಿ ನಾವು ಹೊರಗೆ ವೇಟ್ ಮಾಡೋಣ, ಮುಗಿಸ್ಕೊಂಬರ್ಲಿ ಸರಿ. ಲೈವ್ ಕಟ್ಟು ಇಲ್ಲಿ ಅಂದ್ರೆ ಉಂಟು. ಇಲ್ಲ ಇಲ್ಲ ಆ ಗಾಡಿ ಕಡೆ ಹೋಗೋಣ, ಅದೇ ನೇರವಾಗಿ ಹೋಗೋಣ. ಗಾಡಿ ಮುಗಿಸೋಣ. ಆ ಗಾಡಿಯವ್ರು ಯಾವ್ದಾರು ತೋರಿಸ್ಬಾರ್ದು, ದಯವಿಟ್ಟು ನಾವು ಹೋಗ್ಬೇಕು. ಯಾರು ಕ್ಲೋಸ್ ಮಾಡಿ ಸರ್. ಬೇಡ ಅದೇ ಕ್ಲೋಸ್ ಮಾಡ್ತೀರಿ ಲೈವ್ನಲ್ಲಿ ಕೇಳೋಣ ಸ್ವಲ್ಪ. ಹಾಂ ಸರ್, ಅದು ಸ್ಟೇಟ್ ಲೆವೆಲ್ ವಿಷಯ ಇದ್ದರೆ ಮಾಡ್ಕೊಳ್ಳಿ. ನಂತರ ನಾವು ವೇಟ್ ಮಾಡೋಣ, ಬರೋಲ್ಲ ಅಲ್ಲೇ ಕೂತ್ಕೊತಿರ್ತೀವಿ. ಯಾಕಂದರೆ ಇದು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನಾವು ಒಂದು 2 ನಿಮಿಷ ಮಾತಾಡ್ತಾನೆ. ಆಯ್ತು ಸರ್, ಅವ್ರು ಅದರಿಂದ ಬರೋದಿದ್ರು, ಅವ್ರಿಗೆಲ್ಲ ಗಮನಕ್ಕೆ ಇರ್ತೈತಿ ಸರ್. ಅವ್ರಿಗೇನಿಲ್ಲ ಅಂತಲ್ಲ ಸರ್, ಎಲ್ಲ ಗಮನಕ್ಕೆ ಇರ್ತೈತಿ. ಅವ್ರು ಚೆನ್ನಾಗಿ ಕಾರ್ಗಡೆ ಹೇಳ್ತಾರೆ ಸರ್. ಸರ್ 40 ಅರ್ಜಿ ಕೊಟ್ಟ ಸರ್. 40 ಅರ್ಜಿ ಕೊಟ್ಟ ಸರ್ ಅವ್ರಿಗೆ. ಇದು ನಾವು ನನ್ನ ಮನೆ ಸಲ ಏನು ಮಾತಾಡ್ತಿರ್ಲಿದ್ದು ಅದ. ಅದಕ್ಕೆ ಈಗ ಜನಕ್ಕೆ ಗೊತ್ತಾಗಲ್ಲ, ರಾಜ್ಯದ ಜನ ಮುಖ ನೋಡ್ಬೇಕು. ನಮ್ಮ DHO ಅವ್ರು ಏನೂ ತಿಂದಿಲ್ಲ, ಭಾಳ ಸಮಾನ ಮನುಷ್ಯ. ಎಸಿಗಡೆ ಹೋಗ್ತಾನೆ, ಎಸಿಗಡೆ ಬರ್ತಾನೆ, ಏನಕ್ಕೆ ಪಟ್ಟಿಲ್ಲ ಮಾಡಿಲ್ಲ, ಅಲ್ಲೇಲಿ ಕಳ್ಳ. ನಿನ್ನ ಮುಖ ನೋಡ್ಬೇಕು ಜನ. ನೀನು ಏನೇನು ಮಾಡ್ತಿದ್ದೆ ಗೊತ್ತಾಗಲ್ಲ ಜನಕ್ಕೆ. ನೀನು ಏನು ಮಾಡಿದ್ದಿ ಅನ್ನೋದು ಜನಕ್ಕೆ ಗೊತ್ತಾಗಲ್ಲ. ಯಾರನ್ನ ತಂದ್ರೆ ನೀವು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರಿ ಮಾಡಿದಿರಿ ಅವರ ಸುಮ್ಮನೆ ಶಾಂಪಲ್ ಇದ್ದಲ್ಲ ಉದಾಹರಣೆ. ಇಂಥ ಶಾಂಪಲ್ ಬಂಡಲ್ ಅದ ಒಳಗಡೆ. ಇವು ಏನು ಮಾಡ್ತಾರೆ ಗೊತ್ತಾ ಸರ್, ಈಗ ನಾವು ಅವ್ರಿಗೊಂದು ಅವ್ರು ದುಡ್ಕೊಂಡಿರ್ತಾವೆ, ಕರಾವತಿಗೆ ದುಡ್ಕೋದಿರ್ತಾವೆ. ಅವ್ರು ಇರಲಿ 1,000 2,000 ಅವು ಏನು ಕೊಡದೆ ಒಂದು 10-15,000 ಹೋಗಿದ್ರಿ. ಅವ್ರು 2,000 ಏನು ಜೀವನ, ನಾವು ಹೆಂಗೆ ಜೀವನ ಮಾಡ್ಬೇಕು ಬರಗತಿಗೆ ಸರ್. ಅವರು ಯಾವ ಡಾಕ್ಟರ್ ತಪ್ಪು ಮಾಡಿದಾಗ ನಾವು ಅಲಿಗೇಷನ್ ಮಾಡಿ ಅವ್ರನ್ನ ದುಡ್ಡು ಕೊಡ್ತೇವಲ್ರಿ, ಆ ಡಾಕ್ಟರ್ ಕಡೆಯಿಂದ ಒಂದು ಲಂಚ ತೊಗೊಂಡು ಕಿಸೆಗೆ ಹಾಕೊಂಡು ತುಂಬ್ಕೊಂಡ್ಬರ್ತಾನೆ. ಅಂತ ಮಾನವೀಯ ದಾಖಲೆ ಅದಾವ ಸರ್ ನಮ್ಮಲ್ಲಿ ತಂದೀನಿ. ನಾವೇನು ಅವ್ರ ಬಗ್ಗೆ ಕೆಟ್ಟದ ವಿಚಾರ ಮಾತಾಡೋಬೇಡ. ಕಾನೂನು ಇದೆ, ನಾವು ಕಾನೂನು ಪ್ರಕಾರ ನಾವು ಲೋಕಾಯುಕ್ತಕ್ಕೂ ದೂರು ಸಲ್ಲಿಸೋಣ. ಇವರನ್ನು ಮತ್ತು ಅವರನ್ನು ಆರೋಪಿಯಾಗಿ ನಾವು ಮಾಡೋಕ್ಕಾಗ್ತದೆ. ಅದಕ್ಕಾಗಿ ಅವರು ಮಾಡಿದವರು ಅಂತಾರೆ, ನಾವು ಕಾನೂನು ಪ್ರಕಾರ ಏನಿದೆ ಅಷ್ಟು ನಾವು ಮಾಡ್ತಾರೆ. ಸರಿ, ಅವರು ವಿಷಯದಲ್ಲಿ ಇದ್ದರೆ ನಾವು ಹೊರಗಡೆ ಅಲ್ಲಿ ಹೋಗಿ ಮಾತಾಡ್ಸಕ್ಕೆ ಬರೋಣ. ಅವ್ರ ವಿಷಯ ಮುಂದೆ ಅಲ್ಲೇನು ವಿಷಯ ಒಳಗೆ ಬನ್ನಿ ಬನ್ನಿ ಬಟ್ ಅವ್ರ ಮೀಟಿಂಗ್ ಇಲ್ಲಿ ಹೊರಗಡೆ ಮಾತಾಡ. ಅವ್ರು ವೇಟ್ ಮಾಡೋಣ ಅದಕ್ಕೋಸ್ಕರ ವೇಟ್ ಮಾಡೋಣ. ಅಲ್ಲ ಈಗ ಅವರೇನೋ ಸ್ಟೇಟ್ ಕಮಿಟಿ ವಿಷಯದಲ್ಲಿದ್ದಾರೆ ಅಂತ ಹೇಳಿ ಇಲ್ಲಿ ತಗೊಂಡು ಜನ ಹೇಳಿದ್ರು. ಬಟ್ ಅವ್ರು ಮುಗಿದ ಮೇಲೆ ನಾನು ಅವ್ರು ಕೂಡ ಮಾತಾಡ್ತೀನಿ. ಈಗ ದಾಖಲೆ ಸಮೇತವಾಗಿ ನಾವು ತೊಗೊಂಡು ಬಂದಿದ್ದೀವಿ. ಗೂಡ್ಸ್ ಗಾಡಿ ಇರ್ತಕ್ಕಂಥ ಗಾಡಿಯನ್ನು, ಹೆವಿ ಗಾಡಿಯನ್ನು ಆಂಬುಲೆನ್ಸ್ಗೆ ಬಳಸಿಲ್ಲ ಅಂತೇಳಿ ಮಾಡಿ ಆಂಬುಲೆನ್ಸ್ಗೆ ಬಳಸಿದ್ದೀವಿ ಅಂತೇಳಿ ಇವರು ಬಿಲ್ ಅಂತ ತೆಗೆದಿದ್ದಾರೆ. ಈ ಬಿಲ್ ಏನಪ್ಪ ಅಂದ್ರೆ ಹೇಗೆ ತೆಗಿಯೋಕ್ಕೆ ಸಾಧ್ಯ ಅನ್ನುವಂಥ ವಿಚಾರ. ಸ್ವತಃ ಗಾಡಿ ಓನರ್ಗಳು ಸರಿ ಬೇರೆ ಬೇರೆ ಬರ್ತಾರೆ. ಅದ
ಗಾಡಿ ಓನರ್ ಸಡಿಗೆ ಬೇರೆ ಬೇರೆ ಬರ್ತಾರೆ ಅಲ್ಲ, ಗಾಡಿ ಓನರ್ನು ಗಾಡಿನೂ ಬೇರೆ ಅದಂದ್ರೆ ಓನರ್ನು ಬೇರೆ, ಅವ್ನ ಹೆಸರು ಬೇರೆ, ಊರು ಬೇರೆ. ಈ ಥರ ಅಷ್ಟು ದೂರ ಇದ್ರೆ ಏನು ಕೆಲಸಲ್ಲ, ಅಷ್ಟು ದೂರ ಇದ್ರೆ ಏನು ಕೆಲಸಲ್ಲ. ನೀವು ಅಷ್ಟು ದೂರ ನಿಂದ್ರಲ್ಲ. ಸರ್ ಫುಲ್ ಕ್ಲಿಕ್ ಸರ್ ಇಲ್ಲ ನಾವು ಮಾತಾಡೋದು ಕೆಲಸಲ್ಲ ಅದ ಸರಿ. ಅಲ್ಲಿ ಯಾರೋ ಇದ ಅಂತ ಇನ್ಚಾರ್ಜ್ ಯಾರಿದ್ದಾರೆ ವೆಹಿಕಲ್ ಅವ್ರಿಗೆ ಇಷ್ಟು ಮಾತಾಡ್ತಾರೆ. ನಾವು ವಿಷಯ ಐತೆ ಇಲ್ಲಿ ಮುಗಿಸಿದ್ರೆ ಮತ್ತೆ ಬೇರೆ ಒಂದು ಏನು ಸಮಸ್ಯೆ ಇಲ್ಲ. ಅದೇ ಇಲ್ಲಿ ಕಂಟಿನ್ಯೂ ಮಾಡೋ ನನಗೆ ಸಂಬಂಧ ಅಲ್ಲ. ನಮಸ್ಕಾರ. ಹಾಂ ಅವ್ರಿಗೆ ನಾವು ಮಾತಾಡ್ಸೋಣ ಹೇಳೋಣ. ಹೌದಿಲ್ಲ, ಈಗ ಹೊರಗುತ್ತಿರೋರು ಕೆಲಸ ಮಾಡೋರಿಗೆ ಹತ್ರ ಸ್ವಲ್ಪ ತೊಂದರೆ ಇದಾವೆ. ಎಷ್ಟೋ ಹುಡುಗರು ಹೇಳಿದಾವೆ ಹೌದಾ, ಹೊರಗುತ್ತಿ ಕೆಲಸ ಮಾಡುವಂಥವ್ರು ಎಷ್ಟೋ ಜನ ಬಡ್ತಿರ್ತಾರೆ. ಅವ್ರು ಏನು ಮಾಡೋದು ಪಾಪ. ಹಿಂಗೆ ಒಂದು ವಿಷಯ ನಾನು ಹೇಳ್ಬೇಕಂದ್ರೆ, ಹೊರಗುತ್ತಿ ನೌಕರು ಕೆಲಸ ಮಾಡುವಂಥ ಹುಡುಗರು ನನ್ನ ಹತ್ರ ಹೇಳಿದಾಳು ಅಂದರೆ, ಸರ್ ಒಬ್ಬೊಬ್ಬರನ್ನ ನೌಕರಿಗೆ ತೊಗೋಬೇಕಾದ್ರೆ 1,80,000 ತೊಗೊಳ್ತಾರೆ ಸರ್. ನಮ್ಮ ಹೊರಗುತ್ತಿ ನೌಕರಿಗೆ ಏನು ಮಾಡಿ ತೊಗೋತಾರೆ, ಯಾವ ಹೆಚ್ಚು ಕೊಡೋ 1.5 ಲಕ್ಷ ಕೊಡ್ತೀನಿ ಅಂತ ತೊಗೊಳಿಲ್ಲ. ಈ ಥರ ಎಲ್ಲ ಹೇಳ್ತಾರೆ ಜನ. ಅವರ ಸರ್ ಇನ್ನೊಂದು ವಿಷಯ ರೀ, ಈ DSI ರೊಕ್ಕ ತೊಗೊಂಡು ಮಾಡಿ ಹೊರಗುತ್ತಿ ನೌಕರನ್ನು ತೊಗೊಂಡು ಮಾಡಿ ನೀವು ಅಂತ ಅವ್ರಿಗೆ ಏನು ಬರೋದು ಕೊಡೋದೇ ಒಂದು 10-15 ಸಾವಿರ ಕೊಡ್ತೀರಿ ಯಾರಿಗೂ. ಅಲ್ರಿ ಅವ್ರದಲ್ರಿ ಗ್ರಾಮ ಪಂಚಾಯತಿ ಮೆಂಬರ್ಗೆ ನೇಮಕ ಮಾಡ್ಯಾವ ಅಂತೇಳಿ 7 ವರ್ಷ ಅವ್ನ ಹೆಸರಲ್ಲಿ ಪಗಾರ ತಗೋತಾರೆ ಸರ್. ಇದೆಲ್ಲ ಇಟ್ಟು ಗ್ರಾಮ ಪಂಚಾಯತಿ ಮೆಂಬರ್ ಗುಣಕಿದವ ಅವನಿಗೆ ಪೇಮೆಂಟ್ ವೆಹಿಕಲ್ ಬಗ್ಗೆ ಯಾರಿಗೆ ಸರ್, ವೆಹಿಕಲ್ ಬಗ್ಗೆ ಸಂಸತ್ ಯಾರಿಗೆ ವೆಹಿಕಲ್ ಬಗ್ಗೆ ಏನು ಕೇಳೋದು, ವೆಹಿಕಲ್ ಡಿಪಾರ್ಟ್ಮೆಂಟ್ ಯಾರಿಗೆ ಬರುತ್ತೆ? ಡಿಪಾರ್ಟ್ಮೆಂಟ್ ಯಾರಿಗೆ ಗೊತ್ತು? ಸ್ವಲ್ಪ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ನಾವು ಕೇಳ್ಬೇಕಾಯ್ತು ಸರ್. ಈ ಆಂಬುಲೆನ್ಸ್ ಸಂಬಂಧಪಟ್ಟಂಗೆ ಅವ್ರಿಗೆ ಯಾರಿಗಿದ್ದಾರೆ ಅವ್ರಿಗೆ ಮಾತಾಡ್ಸ್ಬೇಕೈತೆ. 2 ನಿಮಿಷ ಕೇಳೋಣ ಯಾರಿದ್ದಾರೆ ಅದರ ಸರ್ ಇದ್ದಾರಾ? ಹಾಂ ಸರ್ ನಮಸ್ಕಾರ ಸರ್. ತಮ್ಮಲ್ಲಿ ನಾನು KRS ಪಾಟೀಲ್ ರಾಜಸಭೆ ಶಿವಾನಂದ ಹೇಳಿ ಮತ್ತು ವಕೀಲನಾಗಿ ಕೆಲಸ ಮಾಡಿದ್ದೀನಿ ಸರ್. ತಮ್ಮಲ್ಲಿ ನಾನು ತಮ್ಮ ಗಮನಕ್ಕೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಸರ್. ತಮ್ಮ ಇಲಾಖೆಯಿಂದ ಇದೆ ಏನಿದೆ ಅಂದರೆ ನಾನು ತೋರಿಸ್ತೀನಿ ಸರ್. K28B846 ಗಾಡಿ ಇದೆ ಅಂತ ಮಾಡಿದ್ರೆ ಇದು ಆಂಬುಲೆನ್ಸ್ಗೆ ಬಳಸಿದೀವಿ ಅಂತ ಹೇಳಿ ಮಾಡಿ ಬಿಲ್ಲನ್ನು ತೆಗಿತಾರೆ ಸರ್. ನೋಡಿ 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 ಸರ್, ಇದು ಒಂದೇ ಅಲ್ಲ, ಒಂದು ನಿಮಿಷ ಸರ್. K28B ನಮ್ದಲ್ಲ ಸರ್, ಇದು ಬಾಡಿಗೆ ಪಡ್ಕೊಂಡಿದ್ದಾರೆ ಸರ್. ಬಾಡಿಗೆ ನಮ್ಮ ಕಡೆ ಬರಲ್ಲ ಸರ್. ಹಾಂ ಸರ್, ಯಾರ ಕಡೆ ಕೇಳಿ ಬಾಡಿಗೆದು ನಮ್ಮದು ಯಾಕೆ ನೋಡ್ತಾ ಇದ್ದೀರಲ್ಲ? ಅದು ಯಾಕೆ ನಿಮ್ಗೆ ಈ ವಿಷಯ ಯಾಕಂದ್ರೆ ಇದು ಒಂದೇ ಅಲ್ಲ, ಬಿಲ್ ಇದೆ. ಇದೇ ಗಾಡಿ ಏನಪ್ಪಾ ಅಂದ್ರೆ ಇದು ಆಂಬುಲೆನ್ಸ್ ಭಾಷೆ. ಒಂದು ನಿಮಿಷ ಸರ್, ಒಂದು ನಿಮಿಷ. K28B846 ಇದು ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಗೌರ್ಮೆಂಟ್ ವೆಹಿಕಲ್ ಏನಾದರೂ ಇದ್ರೆ ನಾನು ನಿಮ್ಗೆ ಮಾಹಿತಿ ಕೊಡ್ಬೋದು ಸರ್. ನಿಮ್ಗೆ DK 1 ನಿಮಿಷ ರೀ. ನರೇಂದ್ರ ಮೋದಿ ಅವರು ಒಂದು ಕಾನೂನು ಮಾಡಿದ್ರಲ್ಲ, 20 ವರ್ಷದ ಮೇಲ್ಪಟ್ಟು ಗಾಡಿಗಳು ಬಳಸಂಗಿಲ್ಲ ಅಂತ ಹೇಳಿ. ಅಲ್ಲಿ ಆಂಬುಲೆನ್ಸ್ ಇತ್ತು, ಆ ಟೈಮ್ದಾಗ ಅದು ಗಾಡಿ ಬಳಸಿಲ್ಲ, ಬಾಡಿಗೆ ತಗೊಂಡಾಗ ಅಲ್ಲ ಸರ್. ಬಾಡಿಗೆದು ನನಗೆ ಗೊತ್ತಿಲ್ಲ, ಇದು ವಿಷಯನೇ ಗೊತ್ತಿಲ್ಲ. ಬಾಡಿಗೆ ತಗೊಂಡಿದ್ದು ಒಂದು ಇದು ಮೆಟಲ್ ಆಫೀಸರ್ ಹೇಳ್ಬೇಕು. ಇವರು ತಡವರ್ಗ ಸೀಲ್ ಹಾಕಿ ಕೊಟ್ಟಿದ್ದಾರಲ್ಲ ನಿಮ್ಗೆ ಇದನ್ನ ಸರ್. ಇದು ಇನ್ನೊಂದು ಜೊತೆ ಇದೇ ಗಾಡಿ ಆಂಬುಲೆನ್ಸ್ ಇದನ್ನ ನಾವು RTOದಲ್ಲಿ ತೆಗೆದು ಹೋದ್ರೆ ಹೆಸರು ಚೇಂಜ್ ಇದೆ, ಇದು ಹ್ಯಾವಿ ಓಡಿಸ್ ಗಾಡಿ. ಲಾರಿ ಒಳಗಂಪ ಆಂಬುಲೆನ್ಸ್ ನಡೆಸಿದ್ರೆ ಬಿಲ್ ತೆಗೆದಾರೆ ಸರ್. ಅದಕ್ಕೆ ದಯವಿಟ್ಟು ಸರ್ ಇದು ನನಗೆ ಬರಲ್ಲ. ಇದು K28 G ಪಾಸಿಂಗ್ ಏನಾದ್ರು ಇದ್ರೆ ಅದನ್ನ ನನಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಹೇಳ್ಬೋದು. ನಾವು ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ತಲೆಯಲ್ಲಿ ಇರುತ್ತೆ, ಇಲ್ಲ ಯಾವ ವೆಹಿಕಲ್ ಹೇಳಿದೆ ಅಂತ. ದಯವಿಟ್ಟು ಇದನ್ನ ನನಗೆ ಬರಲ್ಲ. ಇದು ಯಾವ ಕಾರ್ಯಕ್ರಮದಲ್ಲಿ ತಗೊಂಡಾರ ನನಗೆ ಗೊತ್ತಿಲ್ಲ. DHS ಸರ್ ಬಂದ ನಂತರ ಒಂದು 10 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ. ಇದು ಯಾವ ಅಂದ್ರೆ ಆಶೇಷದಿಂದ ಮಾಡ್ತಾರೆ ಕೆಲವೊಂದು ನಮ್ಮ ಕಾರ್ಯಕ್ರಮ ಆಶೇಷದಿಂದ ಅಲ್ಲಿ ತಗೊಂಡಾರು ಗೊತ್ತಿಲ್ಲ, ಅಥವಾ PSC ಯಾವ ಕಾರ್ಯಕ್ರಮ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಗೌರ್ಮೆಂಟ್ ವೆಹಿಕಲ್ ಇದ್ರೆ ಹೇಳಿ ನಮ್ಮ ಕಡೆ ಅಲ್ಲ. ನಾನು ಅದೇ B ಪಾಸಿಂಗ್ ಇದೆ, ನನ್ನ ಕಡೆ ಬರಲ್ಲ ಇದು. ದಯವಿಟ್ಟು ಇದು ಕಾಮಣ್ಣ ಒಂದು ಕೆಲಸ ಮಾಡಿದ್ದಾರೆ, ಶ್ರೇಯಸ್ ಒಂದ್ಸತಿ ಭೇಟಿ ಮಾಡಿಸ್ತೀರಾ? ಇದು ಅಂದ್ರೆ ಯಾವ ಕಾರ್ಯಕ್ರಮದಲ್ಲಿ ತಗೊಂಡ್ರು ಏನು ಅಂತ ಅದು ಕರೆಕ್ಟಾಗಿ ಮಾಹಿತಿ ಸಿಗ್ತಾ ಹೋಗ್ತು. ನಮಸ್ತೆ. ಸುಧಾಕರ್ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು, ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ರು. ಹಾಗಾಗಿ ಅವರು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ರು. ಅಲ್ಲ ಗೌರ್ಮೆಂಟ್ ವೆಹಿಕಲ್ ಅಂದರೆ ನಾವು ಮಾಡ್ಬೋದು ಅಂತೇಳಿ. ಅದು ಹೊರಗುತ್ತಿಗೆ ಮೇಲೆ ವೆಹಿಕಲ್ಗಳನ್ನು ಪಡೀತಾರೆ. ಹಾಗಾಗಿ ಇದು ಅಲ್ಲಿನೂ ಆಗಿರುವಂಥದ್ದು ಇರ್ಬೋದು. ಹಾಗಾಗಿ ಅವರಿಗೆ ಮಾತಾಡ್ಸ್ಬೇಕು. ಇಲ್ಲಿಗೆ ನಮ್ಮ ಮಾನಂತಿಗೆ ಮಗು ಬಿಟ್ಟು ಬಂದ ತಂದೆ ಈ ತಾರೀಕಿನಂದ್ರೆ ಒಂದು ಗಾಡಿ ಕಳಿಸಿದ್ರೆ ನೀವು 25 ಒಂದೊಂದು ತಿಂಗಳು ಗಾಡಿನ ಯಾವ ಊರಿಗೆ ಯಾವ
ಪಾರ್ಟಿ ಐಡೆಂಟಿ ಎಲ್ಲ ಎಲ್ಲೆಲ್ಲಿ ಬಿಟ್ಕೊಂಡ್ರೆ ಎಲ್ಲ ಆಗ್ತದೆ ಸರ್. ಸಾಗರ ಪುನಃ ಬೆಂಗಳೂರು ಗುಲ್ಬರ್ಗ ಆ ಕಡೆ ಎಲ್ಲ ಬಿಟ್ಟು ಬಂದು ಅಂತ ತಿಳ್ತೇವೆ. ಅಷ್ಟು ದೂರ ಇರಬಾರ್ದು ಅದ ಈಗ ಚಂದ್ರು ಹೋಗ್ಬಿಟ್ಟು ದೂರ ಇರಬಾರ್ದು ಧ್ವನಿ ಕೇಳಲ್ಲ ಅದ ಅಲ್ಲಿ ಹೋಗು ಸರ್. ಅಷ್ಟು ದೂರ ಇಲ್ಲ ಸಮೀಪ ಕೇಳಬೇಕು ಸರ್ ಇದಾರಿ ಸರ್ ಜೊತೆ ಮಾತಾಡ್ತೀನಿ ಸರ್ ಮಾತಾಡ್ತಿದ್ದೀನಿ ಸರ್ ನಮಸ್ಕಾರ ಹೇಳಿ ಕೆಲಸ ಮಾಡ್ತೀನಿ ಮುಸ್ಲಿಮ್ನಾಗೂ ಕೆಲಸ ಮಾಡ್ತೀನಿ ಸರ್. ತಮಗೆ ಒಂದಿಷ್ಟು ಮಾಹಿತಿ ಸರ್. ಇದು KA-28B-846 ವಾಹನವನ್ನು ಬಾಡಿಗೆ ಪಡೆದಿವಿ ಅಂತ ಸರ್. ವಾಹನ ತೆರೆಯನ್ನು ಮನೆಗೆ ಬಿಟ್ಟು ಬಿಡಲು ಬಿಟ್ಟು ಕೊಡೋಕ್ಕೆ ಇಷ್ಟು ಬಿಲ್ ತೆಗೆದು ಹಾಕಿದ್ದಾರೆ ಸರ್. 28,000 ವಾಹನ ಬಾಣತೆಯನ್ನು ಬಿಟ್ಟು ಕೊಡೋಕೆ ಗಾಡಿಯನ್ನು ತೊಗೊಂಡಿವಿ ಅಂತಂದು ಮೆನ್ಷನ್ ಮಾಡಿದ್ದಾರೆ ಸಿದ್ದಾರೂಢ ಕಂಟಿಕಾರ ಸರ್. ಇದೇ ಗಾಡಿ ನಮ್ಮಲ್ಲಿ ನಾವು RTO ಆಫೀಸ್ಗೆ ಹೋಗಿ ಮಾಹಿತಿ ತೆಗೆದಾಗ ಆ ಗಾಡಿ ಓನರು ಬೇರೆ ಇದ್ದಾನೆ ಸರ್, ದರಪ್ಪ ಇದೆ. ಆಮೇಲೆ ಈ ಗಾಡಿ ಹೆವಿ ಗೂಡ್ಸ್ ಗಾಡಿ ಇದೆ ಸರ್. ನೀವು ಬಾಣತೆರೆ ಬಳಸಿರಿ ಅಂತಂದು ಹೇಳ್ತಾರೆ. ಅದನ್ನು ಈ ಬಾಣತೆರನ್ನ ಲಾರ ಗಿಡ ಹೇಳ್ಕೊಂಡು ನೀವು ರೆಂಟ್ ತಂದಾಗಬೇಕು. ಇದು ಭಾಳಷ್ಟು ಬಿಲಾಗಿದೆ, ಒಂದಂತಲ್ಲ ಹೆಚ್ಚು ಇದೆ ಇರ್ಬೋದಲ್ಲ ಸರ್. ಅಲ್ಲ ಇದು ಯಾಕಂದರೆ ಹೆಂಗಾಯಿತು ಅಂತೇಳಿ ಈಗ ಈ ಸಾಕಷ್ಟು ಬಿಲ್ ತಗೋತಾರೆ. ಈ ತೋರಿಸ್ತೇನೆ. ಈ ಸಿದ್ದಾರೂಢ ಹೆಂಟಿಕಾರನ ಹೆಸರೇ ತಪ್ಪು, ಇಲ್ಲಿ ದರ್ಯಪ್ಪ ಅಂತಿದೆ. ಆಮೇಲೆ ನಿಮ್ಮ ಇಲಾಖೆ ಅಂದರೆ ಏನಪ್ಪ ಇದೇ ನಂಬರ್ ಮೇಲೆ ಬಿಲ್ ಆಗಿದೆ. ಎಷ್ಟು ಭಾಳಷ್ಟು ಬಿಲ್ ಆಗಿದೆ, ಇಲ್ಲಿ ನನ್ನ ಕಡೆ ಇದೆ ಕಂಡ ನೀವು ತೋರಿಸ್ತೇನೆ. ಮತ್ತು ಇದ್ರ ಕುರಿತು ನಾವು ದೂರ ಕೊಟ್ಟಿವಿ, ಇಲ್ಲಿವರೆಗೆ DHO ಏನೂ ಕ್ರಮ ತಗೊಂಡಿಲ್ಲ. ಅದಕ್ಕೆ ನೀವು ಏನಪ್ಪ ಅಂದರೆ ನಿಮಗೆ ಒಂದು ಭೇಟಿ ಆಗಬೇಕು ಅನ್ನೋ ಒಂದು ವಿಚಾರ ಹೇಳೋದ್ರ ಹೊರಗಡೆ DHO ಅವ್ರಿಗೆ ನಾವು ಆಗಲೇ ದೂರ ಕೊಟ್ಟಿದ್ದೀವಿ. ಆ ಪುಣ್ಯಾತ್ಮ ಅಂತ ಏನೋ ಮಾತಾಡಿಲ್ಲ, ಈ ಲೋಕಾಯುಕ್ತ ದೂರನ್ನು ನಾವು ಸಲ್ಲಿಸಬೇಕು. ಅದಕ್ಕೆ ಈಗ ಈ ಥರ ಇದ್ರೂ ಸಡಕ್ಕೆ ಯಾಕೆ ನೇರ ಕೈಯಲ್ಲಿ ಇದ್ರೂ ಸಡಕ್ಕೆ ಸಾಕ್ಷಿಗಳು ಇವರು ಮಾಡಿಲ್ಲ ಸರ್. ಅವ್ರು ಏನೋ ವಿಷಯಲ್ಲಿ ಇಲ್ಲ ಅಂತ ಹೇಳಿದ್ರು ಸರ್. ಹಾಗಾಗಿ ನಿಮ್ಮ ಹತ್ರ ನಾವು ಏನೋ FDA ಇದೆ ಸರ್, ಕ್ಲರ್ಕ್ ಅಲ್ಲಿ ನೆಟ್ಟೆ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟ ಕ್ಲರ್ಕ್ ಅಲ್ರಿ. ಈಗ ನಮ್ಗಿಂತ DHO ಟ್ರೈನಿಂಗ್ ಪೋಸ್ಟ್ನಾಗ A1 ಬರ್ತಾರೆ, ಅವ್ರಿಗೆ ಮಾತಾಡಿ ಸರ್. ಏನಾಗ್ತದೆ ಹೈರಾರ್ಕಿ ಪ್ರಕಾರ ಬರ್ತಾರೆ. ನಾವು ಈ ಥರ ನಾ ಹೇಳ್ತೀನಿ ಸರ್. ಈ ಕೇಸಿಗೆ ಸಂಬಂಧಪಟ್ಟಂಗೆ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರು. ತಾವೇನು ಸೇವೆ ಕೊಡ್ತಾರೆ? ಎಷ್ಟು ಹೌದಾ? ಮಾಡ್ತಾರೆ. ತಮ್ಮ ಸೇವೆಯನ್ನು ಹಾಕಿಲ್ಲ ಇದೆ ನಮ್ಮೆಲ್ಲ ಇದು ಅಲ್ಲ, ನಿಮ್ಮ ಹೆಸರಿದೆ, ಐಡಿ ಕಾರ್ಡ್ ಹಾಕೊಂಡ್ರೆ ಖುಷಿ ಆಯಿತು, ಒಳ್ಳೆಯದಾಯಿತು. ಅದು ಇದೆ, ಪರವಾಗಿಲ್ಲ. ಸರ್ಕಾರ ಏನಿದೆ ನಿಯಮಾವಳಿ ತಾವು ಪಾಲಿಸಿದ್ರಿ, ಮಾಡೋದಿಲ್ಲ, ತಮಗೆ ಹೇಳಿಲ್ಲ. ಬಟ್ ನಾವು ಕೇಳಿದೆ ಇಲ್ಲ, ನನಗೆ ನಿಮ್ಮ ಬಗ್ಗೆ ನೀವು ನಮ್ಮ ಮಾಹಿತಿ ಸಿಗ್ತದೆ ಆಫೀಸಿಂದ. ಸ್ವಲ್ಪ ಇಲ್ಲಿ ನಾವು ನಿಮಗೆ ಭೇಟಿ ಮಾಡಿಸ್ತೀನಿ. ನೀವು ಕೇಳ್ತಾರೆ ಇದು ನಾನು ಅಟ್ಲೀಸ್ಟ್ ನೀವು ಬಾಣತಿಯರ ಸದಸ್ಯರು ಅಂತೂ ನನಗೆ ಗೊತ್ತಾಗಲಿಲ್ಲ. ಬಾಣತಿಯರ ಇದು ಏನಂದ್ರೆ ತಡವಲ ಒಳಗೆ ಚಂದೂರು ಆಟೋಡವ್ರು ಮಾಡಿದ್ರು. ಅವ ಆತ ಪುಣ್ಯಾತ್ಮ ಇದ್ದಾಗ ಕಬಡ್ಡಿ ಬೀಳ್ತಾನ ಎಲ್ಲ ಮತ್ತೆ ನನಗೆ ಬಾಣತಿಯರ ಹಿಂಗೆ ಸಾಗಿಸ್ತಾರಲ್ಲ, ನನಗೊಂದು ಹೊಸ ಯಾಕಂದ್ರೆ ಜನಕ್ಕೆ ಗೊತ್ತಾಗಲ್ಲ. ಇದರಲ್ಲಿ ಇದು ರಾಜ್ಯ ಜನಕ್ಕೆ ಗೊತ್ತಾಗಲ್ಲ. ನೀವು ಅರ್ಧವ್ರ ಇದ್ರೆ ಹೆಂಗ ಪುಣ್ಯಾತ್ಮ ಅರ್ಧವ್ರು ಅಂದ್ರೆ ಹೆಂಗೆ ಗೊತ್ತಾಗ್ಬೇಕು? ಇಲ್ಲೇನಾ ಮಾತಾಡೋಣ. ಹಾಂ ಯಾರು ಯಾರು? ಹೇಮಂತ್ ಕುಲಕರ್ಣಿ ಅವರ ಸಹಾಯಕ ಆಡಳಿತಾಧಿಕಾರಿ. ಹಾಂ ಮಾತಾಡ್ತಿದ್ದಾರೆ. ಅವ್ರಿಗೆ ಒಂದು 2 ನಿಮಿಷ ಮಾತಾಡ್ಬಿಡು ಅನ್ಕೊಂಡ್ರೆ ನಾವು DHO ಜೊತೆ ಮಾತಾಡಿದ್ರೆ ನಮ್ಗೆ ಕ್ಲಿಯರ್ ಆಗ್ತಿತ್ತು. DHO ಅವರು ಸಿಗ್ತಾರೆ. ನಾವು 2 ಸಲ ಬಂದರೂ ಸಿಕ್ಕಿಲ್ಲ. ನಮ್ಮ ಟೀ-ಶರ್ಟ್ ಕಾರಣ ಬಳಕೆ ಎಲ್ಲರೂ ಓಡಿ ಹೋದಂಗೆ ಮಾಡೋದು, ಹೊರಗೆ ಹೋಗೋದು. ನನಗೆ ಒಂದು ತಿಳಿಯಾಗೈತಿ, ಬಾಣತಿಯರನ್ನ ಲಾರಿ ಗಾಡಿಯಾಗ ಕಳಿಸಿ ಅಂತೇಳಿ ಬಿಲ್ ಲಕ್ಷಗಟ್ಟಲೆ 2 ಲಕ್ಷ 3 ಲಕ್ಷ ಬಿಲ್ ತೆಗಿತೀರಿ ನೀವು. ಲಾರಿ ಗಾಡಿಯಾಗ ಬಾಣತಿಯರ ಕಳಿಸ್ತೀರಿ, ನಮ್ಗೆ ವಿಚಿತ್ರ ಸಾಗುವ ಅಲ್ಲ. ಅಟ್ಲೀಸ್ಟ್ ಏನಪ್ಪ ತಿನ್ನಲಿ, ಮಾನವೀಯ ದೃಷ್ಟಿ ಬೇಕಲ್ರಿ. 2-3 ಲಕ್ಷ 5 ಲಕ್ಷ ಗಟ್ಟಲೆ ಏನಪ್ಪ ಅಲ್ಲ. ನೋಡ್ರಿ, RTO ಆಫೀಸ್ ಹೇಳ್ತಾರೆ ಹ್ಯಾವಿ ಗೂಡ್ಸ್ ಪರ್ಮಿಟ್ ಗಾಡಿ ಐತಿ, ಇದರಲ್ಲಿ ಬಿಲ್ ತಗೋರಿ. ಮತ್ತೇನು ಬರೀತಾನಂದ್ರೆ ಬಾಣತಿಯರಿಗೆ ಬಳಸಿ ಹೋಗ್ತಾನ. ಇದೇನು ಏನು ಸುಲಿಗೆ ಕೋರ ಆಯ್ತಲ್ಲ ಅವರ ಇದ್ರ ಬಗ್ಗೆ ಯಾರು ಸರ್ ಯಾರು ಕುಲ್ಕರ್ಣಿಯವರ? ಸರ್ ನಮಸ್ಕಾರ. ಅದು ಬೇರೆ. ಒಂದು 2 ನಿಮಿಷ ಒಂದು 2 ನಿಮಿಷ ಸರ್ ನಮ್ಮ ಹತ್ರ ಕೂತು ಮಾತಾಡ್ರಿ ಸಾಹೇಬ್ರ. ಇಲ್ಲ ಇಲ್ಲಿ ಕೂಡ್ರಿ. ಇಲ್ಲ ಆಮೇಲೆ ಅದು ಮುಂದೆ ಇಲ್ಲ ಅದು ಲೈವ್ ಅಲ್ಲಿ ಇದೆ. ನಮ್ದು 2 ನಿಮಿಷ ಕೇಳ್ತೀನಿ. ಕುಲ್ಕರ್ಣಿ ಸರ್ ಏನಿಲ್ಲ, ಈಗ ನಿಮ್ಮ ತಡಬಲಗ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಚಂದೂರು ಆಟೋಡವರು ಆಟಂಗಲ್ಲಿದ್ದಾಗ ಇದು ಸಮಯದಲ್ಲಿ ಇದ್ದಾಗ ಸರ್ ನಾವು ಗಾಡಿ ನೋಡ್ಬೇಕು ಸರ್. KA-28B-846 ಗಾಡಿಯನ್ನ ಇದನ್ನ ಬಾಣತಿಯರನ್ನ ಮನೆಗೆ ಬಿಟ್ಟುಕೊಳ್ಳಕ್ಕೆ ಬಳಸಬೇಕಂತ ಹೇಳಿಕೊಂಡು ಅವರು ಬಿಲ್ ಇರ್ತಾರೆ. ಇದು ಸಾಕಷ್ಟಿದೆ, 28,000 ಇದೆ ಇದರಲ್ಲಿದೆ. ಇಂಥವು ಸಾಕಷ್ಟಿದೆ ಬಿಲ್ಗಳು. ಅವ್ರು ಇದೇ ಮೇಲೆ ಈ ಗಾಡಿ ಯಾರ ಹೆಸರು ಐತಿ? ಸಿದ್ದಾರೂಢ ಕಂಟಿಕಾರ ಹೆಸರು ಐತಿ. ಅವ್ರು ತಡಬಲ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾವು RTO ಆಫೀಸ್ಗೆ ಹೋಗಿ ನಾನು ಮಾಹಿತಿ ತಗೊಂಡೆ ಸರ್.
K28 ಇದೆ ಸರ್. 846. ಇದೆ ಗಾಡಿ. ಈ ಗಾಡಿ ಬೇರೆ ದರ್ಯಾಪ್ಪನ ಹೆಸರು ಮೇಲೆ ಐತೆ. ಅಲ್ಲ, ದರ್ಯಾಪ್ಪ ಬಂಡಿಯವ್ರ ಹೆಸರು ಮೇಲೆ ಇದೆ. ಬಿಜಾಪುರ ಇಲ್ಲಿ ಇಲ್ಲ ನೋಡಿ ಸರ್. ಹ್ಯಾವಿ ಗೂಡ್ಸ್ ಪರ್ಮಿಟ್ ಗಾಡಿಯನ್ನ ಬಳಸಿದ್ದಾರೆ ಬಾಣತಿಯಲ್ಲಿ ಇಲಾಖೆ. ಹೆಂಗ್ ಬಳಸೋಕೆ ಸಾಧ್ಯ ಸರ್? ಈಗ ಹ್ಯಾವಿ ಗೂಡ್ಸ್ ಗಾಡಿನ RTO ಮಾಹಿತಿ ಕೊಡ್ತಾರೆ ಸರ್. ಅದಕ್ಕೆ ಇದು ಕುರಿತು ನಾವು ತಮ್ಮ ಗಮನ ತರಬೇಕು. ಏನಾದ್ರು ಕ್ರಮ ಮಾಡಕ್ ಸಾಧ್ಯನೋ, ಹೇಗೆ ಅಧಿಕಾರಿಗಳು ಈ ತರ ಎಲ್ಲ ಮಾಡಿದ್ರು ನೀವು ಕೊಡ್ರಿ ಸರ್. ಈಗ ಆಲ್ರೆಡಿ ಸಾಕಷ್ಟು ಕೊಟ್ಟಿದ್ದಾರೆ ಸರ್. 40 ಕಂಪ್ಲೀಟ್ ಕೊಟ್ಟಿದ್ದಾರೆ. ಹಾಂ ಸರ್, 40 ಕಂಪ್ಲೇಂಟ್. ಈ ಲಯವ ಕಂಟಿಕಾರ ಈ ಹೆಣ್ಮಗಳಿಗೆ ಊಟ ಕೊಡೋದು ಬಿಲ್ದಾರ ಸರ್. ಇವರು ಬಿಲ್ ತೆಗೆದಿದ್ದಾರೆ. ಈ ಲಯವ ಹೋಗಿ ಕೇಳಿದ್ರೆ ನಾನು ಯಾರಿಗೆ ಕೊಟ್ಟಿಲ್ಲ, ಏನು ಮಾಡಿಲ್ಲ, ನನಗೆ ಏನೂ ಗೊತ್ತಿಲ್ಲ ಅಂತ. ಊಟ ಕೊಟ್ಟಿದ್ದೆ. ಇದು 1,87,000 ಬಿಲ್ ಆಗಿದೆ ಸರ್. ಮತ್ತೆ ಈ ತರ ಲಕ್ಷಾನುಗಟ್ಟಲೆ ಹಣವನ್ನು ಈ ತರ ಸಾರ್ವಜನಿಕ ಕಲ್ಯಾಣದಲ್ಲಿ ಬರ್ತಕ್ಕಂಥದ್ದು ಈ ತರ ಮಾಡಿದ್ರೆ ಯಾವ ತರ ಕೇಳ್ತಾರೆ? ಈ ತರ ಈ ಸ್ಪಾಟಿಂಗ್ ಸರ್ ಇಲ್ಲಿ ಡಾಕ್ಯುಮೆಂಟ್ಸ್ ಅವ ಎಷ್ಟು ಅಂದ್ರೆ ಕೋಟಾನುಗಟ್ಟಲೆ ದುಡ್ಡನ್ನು ಹೊಡೆದಲ್ಲ. ಮತ್ತೆ ಇದು ನಾವು ದೂರನ್ನ ಸಲ್ಲಿಸಲು ಮಾಡಿದ್ರು ಏನೋ ಕ್ರಮ ಆಗಿಲ್ಲ ಅಂದ್ರೆ ಯಾವ ತರ ಕೇಳ್ತೀವಿ? ತಾವೇ ಮಾಡ್ಕೊಳ್ಕೊಂಡು ಸರ್, ದಯವಿಟ್ಟು ನಮ್ಮ ಕೈ ಮುಗಿದೀವಿ ಆಗ್ಬಾರ್ದು ನಿಮಗೆ. ಇದು ಒಂದು ಮ್ಯಾಗಿಂದು, ಇದು ಒಂದು ಎರಡು ಮಡಚಿರ್ತೀನಿ. ಇವು ಮಡಚಿದ್ದು, ಇದು ಒಂದು ಮಡಚಿದ್ದು. ಪೊಲೀಸರಿಗೆ ಅದು ಸಂಬಂಧಪಟ್ಟಂಗೆ ನೀವು ದಾಖಲೆ ಸರ್ಚ್ ಕೊಡ್ರಿ. ಅವ್ರು ಏನಾದ್ರು ಕೊಟ್ಟಿರ್ತಾರೆ. ಇವು 4 ಜೆರಾಕ್ಸ್ ಮಾಡ್ಕೊಂಬಾರ್ದು. ನೀವು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಹಿಂದೆ ಬರ್ತದೆ ಅದು ಬೇರೆ ಇದೆ. ಇಲ್ಲ, ಇವು 4 ಜೆರಾಕ್ಸ್. ಇದು ಇದೆ ಸರ್. ಹಾಗಾಗಿ ದಯವಿಟ್ಟು ಈ ಥರ ಹಾಕ್ಬಾರ್ದು. ಸಾಕಷ್ಟು ಅವರು ಮಾಡಿದ್ದಾರೆ. ಇದು ಮಾಹಿತಿ ಕೊಟ್ಟರು. ಹೌದು ಸರ್. ಇದು ಕೂಡ ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಇದನ್ನು ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಅವ್ರಿಗೆ ದೂರ ಕೊಡ್ತೀವಿ ಸರ್. ಇದೇ ಕೊಟ್ಟಿದ್ದು ಜಿಲ್ಲಾಧಿಕಾರಿ. ಬಟ್ ಜಿಲ್ಲಾಧಿಕಾರಿಗಳಿಗೆ ಏನಾಯ್ತು ಸರ್, ನಮ್ಮ ದೂರಿನ ಕೇಳೋದ್ರಿಗೆ ಬಿಸಿ ಇದೆ ಅಂತ ಹೀಗಾಗಿ ಸಿಗಲಿಲ್ಲ ನಮಗೆ. ಹಾಗಾಗಿ ಅಟ್ಲೀಸ್ಟ್ ನೀವು ಏನಾದರೂ ಕ್ರಮ ತಗೊಂಡ್ರಿ, ಅಲ್ಪ ಸ್ವಲ್ಪ ಆದರೂ ಏನಾದ್ರು ಮಾಡೋದು ಸರ್, ಅಥವಾ ಸರ್ಕಾರ ವಾಪಸ್ ಬರುವಂಥ ವಿಚಾರ ಆಗಲಿ ಅಥವಾ ಸಣ್ಣ ಪುಟ್ಟ ಆದರೂ ನೋಡ್ತೀನಿ. ನಾನೇನಂದ್ರೆ ಅಟ್ಲೀಸ್ಟ್ ದೊಡ್ಡ ಮಟ್ಟದ ಸಣ್ಣ ಪುಟ್ಟ ಆದ್ರೆ ಏನು ಬಿಡ್ಬೋದು. ಇದು ಲಕ್ಷಾಂತರ ರೂಪಾಯಿ ಈ ಥರ ಮಾಡಿದ್ರೆ ಸಹಜ, ಮನುಷ್ಯ ನಡೆಯುವ ಸಹಜ. ಅಂದ್ರೆ ದಿನ ಹೇಳ್ಕೊತ ಹೋದ್ರೆ ಏನು ಮಾಡೋದು? ಯಾಕೆ ಅಷ್ಟು ಆಗೈತಿ. ಹಾಗಾಗಿ ತಮ್ಮ ಗಮನಕ್ಕೆ ಇರಲಿ ಅನ್ನೋ ಇದು ಅಡ್ಡಿಯೋದ್ರ ದಿನ ಈ ಕೊಟ್ಟಿವಿ ಸರ್. ಇವರು ಸರ್ ಮೊನ್ನೆ ನೀವು ಕೇಳಬೇಕು, ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ, ಮತ್ತು ಅವನು ನಿಮ್ದು ಏನಾದ್ರು ಲೋ ಅಂತಂದ್ರೆ ನೀವು ಜೇಚೋರು ನಾನು ಕೇಳಬೇಕು, ನಿಮ್ದು ನಾವು ದೋಸ್ತಿ ಇದ್ದೇನೋ, ಯಾಕೆ ನೀವು ತರ ಕ್ರಮ ಇಲ್ಲಿ ಕ್ರಮ ತಗೊಳ್ಳಿಲ್ಲ ಅವರು? ನಾನು ಹೇಳ್ತಿದ್ದೀನಲ್ಲ, ಏನಾದ್ರು ಅಟ್ಲೀಸ್ಟ್ ಏನಾದ್ರು ಕ್ರಮ ತಗೊಂಡು ಒಂದು ನಿಂಬರ ಕೊಟ್ಟು ಮಾಡಿ ಸರ್ ನಾವು ಈ ಥರ ಪ್ರೊಸೀಜರ್ ಮಾಡ್ತಿದ್ವಿ, ನಾನು ಗಮನಕ್ಕೆ ಬಂದಿದೆ, ನೀವು ಹೇಳಿದ್ದು ಒಳ್ಳೇದಾಯ್ತು ಅನ್ನೋ ಒಂದು ವಿಚಾರ ಬೇಕಲ್ಲ ಸರ್. ಮತ್ತೆ ಹಾಗಾದ್ರೆ ಯಾರು DH ಸರ್? ಇಲ್ಲ, ಈ ವಿಷಯ ಇದು ಒಂದು ಕಡ್ತಲ್ಲ ಸರ್. ನಮ್ಮ ಕಡೆ ಫೈಲ್ ಇತ್ತು ಸಾಕಷ್ಟು ಇದೆ. ಅವರು ಇದಾವ ಒಂದೆರಡು ಬಿಲ್ ನೋಡಿದ್ರೆ ಲಾಭ ಆಗ್ತದೆ. ಪೇಷಂಟ್ಗಳ ಕಡೆಯಿಂದ ದಿನಕ್ಕೆ 500 ರೂಪಾಯಿ ಕೊಟ್ಟರೆ ಡ್ಯೂಟಿ ಬರಲಾರ್ದೆ ಪೇಮೆಂಟ್ ತೆಗೆದುಕೊಡ್ತಾರೆ. ಅಟೆಂಡೆನ್ಸ್ ಇದು ಅಷ್ಟೇ ಅಲ್ರಿ, ಇನ್ನು ಭಾಳ 400 ಮಾಡಿದ್ದಾರೆ ಸರ್. ಅಲ್ಲ, ಪ್ರಮುಖವಾದಷ್ಟು ಹೇಳ್ತಾರೆ ಸರ್. ಬೇಡ, ಅವ್ರಿಗೆ ಪ್ರಮುಖವಾದ ದೃಷ್ಟಿ ಮಾಡಿದಾನೆ. ಅರ್ಥ ಮಾಡಬಾರ್ದಾಗಿತ್ತು, ಮಾಡಿದಾನ. ಅಟ್ಲೀಸ್ಟ್ ಸರ್ಕಾರ ದುಡ್ಡು ಸರ್ಕಾರ ಕಟ್ಟಲಿ ಸರ್, ಅಷ್ಟಾದ್ರೂ ಆಗ್ಬೇಕಲ್ಲ. ಹೌದು, ಜೆರಾಕ್ಸ್ ಕೊಟ್ಟು ನಮಗೆ ಸ್ವಲ್ಪ ಕೊಟ್ಟು ವಾಪಸ್ ಇವರು ತಾಲೂಕಾ ಆಫೀಸರ್ಗಳು ಗುಲ್ಬರ್ಗಿ ಹಾಕಿದ್ರೆ ತಾಲೂಕಾ ಆಫೀಸರ್ ವರದಿ ಕೊಟ್ಟಾರಿದ್ರು. ನಾಳೆ ರೆಡಿ ಮಾಡ್ತೀನಿ. ನಾನು ಇಲ್ಲಿ 3 ಮಂದಿ ಅದಾರಿ. ತಾಲೂಕಾ ಆಫೀಸರ್, DS, ಆಮೇಲೆ ನೋಡಲ್ ಆಫೀಸರ್, ಮೆಡಿಕಲ್ ಆಫೀಸರ್, 3 ಮಂದಿ ಅಧಿಕಾರಿಗಳೇ ಆಗ್ತಾರೆ. ಭರವಸೆ ಮೇಲೆ ಆದ್ರೆ ಏನಾದ್ರು ಆಗ್ಬೋದಾ ಸರ್? ನಾನು ಇಲ್ಲಿ ಆಕ್ಷನ್ ಟೇಕ್ ಮಾಡುವಂತ ಅಧಿಕಾರಿ ಅಲ್ಲ. ನಾನು ನೀವು ಬಂದ್ ಹೋಗಿರಿ, ನಿಮ್ದೇನು ಹವಾಲ ಐತಲ್ಲ DH ಅವ್ರ ನಜರಿಗೆ ತರೋದು ನನ್ನ ಕೆಲಸ. ನಾನು ಡೆಫಿನೆಟ್ಲಿ ತರ್ತೀನಿ. ಇದೊಂದು
ಸರ್ ಇಲ್ಲಿ ದೂರದಾರ ಇದು ಇನ್ಕ್ವೈರಿಗೆ ಹಾಜರಾಗಿಲ್ಲ, ಆಮೇಲೆ ದೂರದಾರ ಕೊಟ್ಟಿದ್ದು ದೂರೆಲ್ಲ ಸುಳ್ಳು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಲಿಖಿತವಾಗಿ ಕೊಟ್ಟರು ಅಂತ ಹೇಳಿ ಮೇಲೆ ಕೇಸನ್ನು ಮುಗಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು. ಅವರಿಬ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಅಧ್ಯಕ್ಷರು ಅಲ್ಲ ಸರ್. ಅವರೆಲ್ಲ ಸಾಕಷ್ಟು ಆಗಿದೆ. ಊರೇ ಸೃಷ್ಟಿ ಮಾಡಿ ಅವ್ರ ಕಡೆ ಸಹಿತ ಇದನ್ನೆಲ್ಲ ಅವರು ಇಲ್ಲೇ ಇದೆ. ಈಗ ಇದು ಅಲ್ಲ ಅಲ್ಲ ತನ್ನಿಲೆ ಬರ್ತಿದ್ದಾರೆ. ಪೆನ್ನಿಲ್ಲ ಬರೋದು. ಬೇರೆದವರಿಗೆ ಸರಿ ಇದೊಂದೆಲ್ಲ ಮಾಡಲ್ಲ. ಈಗ ನಾವು ನೆಕ್ಸ್ಟ್ ಈಗ ಪರ್ಟಿಕ್ಯುಲರ್ ಹಾಕ್ಬೇಕಲ್ಲ ಅವರು. ಇಲ್ಲ ಇಲ್ಲ ಪ್ರಮುಖವಾಗಿ ವಿಚಾರಣಾ ದಿನದಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು. ಅವರ ಅಭಿಪ್ರಾಯ ಕೂಡ ದೂರಿನ ಕುರಿತು ವಿಚಾರಿಸಿದಾಗ ದೂರಿನ ಅಲ್ಲದಕ್ಕೆ ಸತ್ಯಕ್ಕೆ ದೂರ ಕೊಟ್ಟಿರುವುದು ಲಿಖಿತ ರೂಪದಲ್ಲಿ ಅಂದ್ರೆ ಅಲ್ಲಿ ನಿಮ್ಮ ಕಡೆ ಇರಬೇಕು. ಸರಿ ಈಗ ಅವ್ರು ಏನ್ ಮಾಡ್ತಾರೆ ಮಾಡಿ ಒಂದ್ 2-3 ಟೈಮ್ ಕೊಡೋಣ. ಮತ್ತೆ ನಾವು ಅಲ್ಲಿ ಏನಾದ್ರು ವಿಷಯ ಹಾಕೊಂಡು ಮಾಡೋಣ. ನಂತರ ಇಲ್ಲಿ ಕಡೆ ಇಲ್ಲೇ ದಂಧೆ ಮಾಡೋಣ, ಹೋರಾಟ ಮಾಡ್ಕೊಂಡು ಅದೊಂದು ಅದನ್ನ ಮಾಡೋಣ. ನಾವೇ ಪ್ರಶ್ನೆ ತೋರಿಸಿದ ಸರಿ ಥ್ಯಾಂಕ್ ಯು. ಅದು ಜೆರಾಕ್ಸ್ ಮಾಡಿ ಒರಿಜಿನಲ್ ರಿಪೋರ್ಟ್ ಕೊಡ್ತೀವಿ. ಅವರು ಇನ್ನೊಂದು ಡಾಕ್ಯುಮೆಂಟ್ಸ್ ಎತ್ಕೊಳ್ತು. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಫೋನ್ ಇಸಿದೆ ಇದೆ ಬರ್ರಿ. ಈ ಕಡೆ ಇದೆ ಬಂಧುಗಳು. ಏನಪ್ಪ ಅಂದ್ರೆ ಇದು ಅವ್ರಿಗೆ ನಾವು ಈಗ ಕುಲ್ಕರ್ಣಿ ಸರ್ಗೆ ಅಷ್ಟು ದೂರ ಹೋಗ್ಬಾರ್ದು. ಅಷ್ಟು ದೂರ ಆದರೆ ಯಾರಿಗೆ ಕೇಳ್ತಿದ್ದೀನಿ, ನಾನು ಮೊದಲೇ ಸಹ ಮಾತಾಡ್ತೀನಿ ಅಲ್ಲ. ಇದು ಈಗಾಗಲೇ ಏನಪ್ಪ ಕುಲ್ಕರ್ಣಿ ಅವರಿಗೆ ನಾವು ಭೇಟಿಯಾಗಿ ಸರ್ಗೆ ಹೇಳಿದ್ದೀವಿ. ಹೀಗಾಗಿ ಇವರು ಸಾಕಷ್ಟು ಏನಪ್ಪ ಅಂದ್ರೆ ಕರಪ್ಷನ್ ಮಾಡೋದಂದರೆ ತಿಂತಾರೆ, ಆದರೆ ಅದು ಅತಿಯಾಗಿ ಅಮೇದ ತಿಂದರೆ ಅದು ಒಳ್ಳೇದಲ್ಲ ಅಂತ ಹೇಳಿ ಅಲ್ಲ. ಹೀಗಾಗಿ ಸಾಕಷ್ಟು ಎಲ್ಲೆಂದರೆ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂದ್ರೆ ಈತ ಹಗರಣವನ್ನು ಮಾಡಿದಂಥ ವ್ಯಕ್ತಿನ ಉಳಿಸುವಂಥ ಕೆಲಸವನ್ನು ಈ DHO ಅವ್ರು ಮಾಡಿದ್ದಾರೆ. DHO ಪುಣ್ಯಾತ್ಮನ ಮುಖವನ್ನು ನಾವು ನೋಡ್ಬೇಕಂತ ಮಾಡಿದ್ದೆ. ಅವು ಏನೋ ವಿಷಯದಲ್ಲಿ ಇದ್ದಾರೆ ಪುಣ್ಯಾತ್ಮರು. ಹೀಗಾಗಿ ನಾವು ಇದನ್ನು ನೆಕ್ಸ್ಟ್ ಲೋಕಾಯುಕ್ತ ಮತ್ತು ಒಂದು ಕೋರ್ಟಲ್ಲಿ ಕೇಸನ್ನು ಹಾಕೊಳ್ಳೋಣ. ಇದರ ಮೇಲೆ ಇವರು ಒಂದು ಏನು ಮಾಡ್ತಾರೆ, 1-2 ದಿನ ಅವಕಾಶವನ್ನು ಕೊಟ್ಟು ನಂತರದಲ್ಲಿ ನಾವು ಇದೇ ಈ ಒಂದು ಆಫೀಸ್ ಮುಂದೆ ನಾವು ಧರಣಿಯನ್ನು ಕೂತ್ಕೊಳ್ಳುವಂಥದ್ದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ತಮ್ಮ ಮುಂದೆ ನಾನು ತಿಳಿಸ್ತಾ ಮತ್ತೆ ನಾನು ಮುಂದಿನ ಲೈವ್ ಅಂತ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ, ನಮಸ್ಕಾರ. ಕೊಡ್ತೀನಿ ಹಾಗೆಲ್ಲ.